Namaskara. Today we have with us Professor Nandish PK from Sri Aurobindo Society Tumkur branch to continue the Integral Yoga series talk. He is a professor in physics. He has written many books like Yogatare and others. His hobbies are reciting interpretation of Kannada epic Sri Ramayana Darshanam by Kuvenpu. He has conducted many workshops and discourses on Sri Aurobindo's works, Savitri, The Light Divine, and many others. He has won Swami Vivekananda Award, certificate by Kannada Sahitya Academy, and many others. Well, with these few words, I hand over the session to Professor Nandish. ನಮಸ್ತೆ. ಈ ಕಾರ್ಯಕ್ರಮದ ಆಯೋಜನೆಗೆ ಮೊದಲಿಗೆ ನಾನು ಶ್ರೀಯುತ ಅಜಿತ್ ಸಪ್ನಿಸ್ ಅವರಲ್ಲಿ ಹಾಗೂ ಶ್ರೀಮತಿ ವೈಶಾಲಿ ಅವರಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮಾತಾರವಿಂದರ ಪಾದಾರವಿಂದಗಳಿಗೆ ನಾನು ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ, ಮಾತೆಯರಿಗೆ ನಮಸ್ಕಾರ. ಈ ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ವಿಶೇಷವಾದಂಥ ರಾಜಗೋಪಾಲ್ ಅನ್ನೋ ಅತಿಥಿಗಳು ಬಂದಿದ್ದಾರೆ. ನಾಗರಾಜ್ ಅವರು ಬಂದಿದ್ದಾರೆ, ಅವರು ಹೊಸದಾಗಿ ಬಂದಿದ್ದಾರೆ. ಅವರಿಗೆ ಸ್ವಾಗತ ನಾನು ಕೋರ್ತಾ ಇದ್ದೇನೆ, ರಾಜಗೋಪಾಲ್ ಅವ್ರಿಗೆ. ಮತ್ತು ಈ ಹೊತ್ತು ಪೂರ್ಣಯೋಗದ ಪಥದಲ್ಲಿ ಪೂರ್ಣಯೋಗ ಸಾಧಕ ನಡೀತಾ ಹಲವಾರು ಹೆಜ್ಜೆಗಳನ್ನು ನಾವು ಈಗಾಗಲೇ ಇಟ್ಟಿದ್ದೇವೆ. ಈ ಹೊತ್ತು ನಾವು ಪೂರ್ಣಯೋಗದ ಸಾಧಕನ ಹಾದಿಯಲ್ಲಿ ಅಹಂಕಾರದ ಒಂದು ಭಾವದಿಂದ ಬಿಡುಗಡೆಯನ್ನು ಪಡೆಯುವಂಥದ್ದು ಹೇಗೆ, ಹಾಗೂ ವಿಶ್ವಾತ್ಮದ ಅನುಸಂಧಾನವನ್ನು ಮಾಡುವಂಥದ್ದು ಯಾವ ರೀತಿಯಲ್ಲಿ ಅನ್ನೋದನ್ನು ನೋಡ್ತಾ ಮುಂದೆ ಆತ್ಮನ ಸ್ಥಾಯಿ ಭಾವ ಅನ್ನೋದು ಹೇಗಿರುತ್ತೆ, ಅದರ ಅನುಭೂತಿ ಹೇಗುಂಟಾಗುತ್ತೆ ಅನ್ನುವಂಥ ವಿಷಯಗಳನ್ನು ನಾವು ಪರಾಮರ್ಶೆ ಮಾಡುವಂಥದ್ದೊಂದು ವಿಷಯ ವಸ್ತುವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತೇನೆ. ಪೂರ್ಣಯೋಗ ಸಾಧನೆ ಒಳಗಡೆಗೆ ಮಹರ್ಷಿ ಅರವಿಂದರು ಎಲ್ಲ ರೀತಿಯ ಯೋಗಗಳ ಪರಿಚಯವನ್ನು ಮಾಡ್ತಾ ಅವುಗಳನ್ನು ಸಂಪೂರ್ಣವಾಗಿ ಸಾಧನೆಯ ಒಂದು ಪಥದೊಳಗಡೆಗೆ ಸಾಧಕ ಹೇಗೆ ಬಳಸ್ಕೊಳ್ಬಹುದು ತನ್ನ ಯಾತ್ರೆಯಲ್ಲಿ ಯಥಾಶಕ್ತಿ ಅವುಗಳನ್ನು ತನ್ನ ಊರ್ಧ್ವಮುಖ ಸಾಧನೆಗೆ ಅನ್ವಯ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ವಿವರಿಸ್ತಾನೆ. ಪೂರ್ಣಯೋಗದ ಒಂದು ಸಮನ್ವಯವನ್ನು ಸಾಧಿಸ್ತಾ ಹೋಗ್ತಾರೆ. ಹಾಗೇನೆ ನಾವು ಅಂಥದ್ದೊಂದು ಸಮನ್ವಯದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇವೆ. ಈ ಹೊತ್ತು ಅಹಂಭಾವದಿಂದ ಬಿಡುಗಡೆಯನ್ನು ಪಡೆಯುವಂಥ ಸಾಧನೆ ಹೇಗಿರುತ್ತೆ, ಯಾವ ಥರದಲ್ಲಿ ಅಹಂಭಾವದಿಂದ ಬಿಡುಗಡೆಯನ್ನು ಪಡೀತಾ ಅಹಂಭಾವವನ್ನೇ ಪರಮೇಶ್ವರನ ಒಂದು ಸಾಧನೋಪಕರಣವನ್ನಾಗಿ ನಾವು ರೂಪಾಂತರಿಸಬಹುದು ಅನ್ನುವಂಥದ್ದನ್ನು ನೋಡ್ತಾ ಮುಂದಕ್ಕೆ ಹೋಗೋಣ. ಅವರು ಮೊದಲನೇದಾಗಿ ನಮ್ಗೆ ಏನು ಹೇಳ್ತಾರೆ ಅಂದರೆ, ಏಕೈಕನನ್ನ ಎಲ್ಲ ಸ್ತರಗಳಲ್ಲಿ ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಎಲ್ಲ ಸ್ತರಗಳು ಅಂತ ಅಂದರೆ ಅಸ್ತಿತ್ವದೊಳಗಡೆಗೆ ಸತ್ತು, ಚಿತ್ತು, ಆನಂದ ಅನ್ನೋಂಥ ಮೂರು ಮುಖ್ಯವಾದಂಥ ಆಯಾಮಗಳನ್ನು ಪರಬ್ರಹ್ಮದ ಸ್ವರೂಪವಾಗಿ, ಚಿತ್ಶಕ್ತಿ, ಸತ್ತು ಮತ್ತು ಆನಂದದ ಸ್ವರೂಪವಾಗಿ ನಾವು ನೋಡಿದ್ದೇವೆ. ಹಾಗೆಯೇ ಅಲ್ಲಿಂದ ಮುಂದಕ್ಕೆ ಮನಸ್ಸು ಊರ್ಧ್ವಲೋಕದ ಯಾತ್ರೆ ಒಳಗಡೆ ತೊಡಗಿದಾಗ ಅನೇಕ ಸ್ತರಗಳನ್ನು ದಾಟಿ ಅತಿಮಾನಸದ ಎತ್ತರದವರೆಗೆ ಹೋಗಿ ಸುಪ್ರಮಾನಸದಲ್ಲಿ ಪರ್ಯಾವಸಾನವಾಗಿ ಸತ್ತು, ಚಿತ್ತು, ಆನಂದದೊಳಗಡೆಗೆ ಒಂದಾಗುತ್ತೆ, ಲೀನವಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ನಮಸ್ಕಾರ ನಂದೀಶ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ ನಂದೀಶ್ ಅವರೇ. ನಮಸ್ಕಾರ. 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 ನಮಸ್ತೆ. ಧನ್ಯವಾದ. ಸಂತೋಷ ಆಯ್ತು ನೋಡಿ. ಇದು ಮೊದಲನೆಯ ಒಂದು ಪರಿಕ್ರಮ. ಸರ್ವ ಸ್ತರಗಳಲ್ಲೂ ಕೂಡ ಏಕೈಕನನ್ನೇ ಧ್ಯಾನಿಸುವುದು. ಎರಡನೆಯದಾಗಿ ನಿರಂತರವಾಗಿ ಆ ಧ್ಯಾನದಲ್ಲಿ ಮನಸ್ಸನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು. ಅಹಂಭಾವದ ನಿರಸನಕ್ಕಾಗಿ ಉನ್ಮುಖವಾದ ಮನಸ್ಸು ಅನ್ನಮಯದಿಂದ, ಪ್ರಾಣಮಯದಿಂದ ಬೇರಾಗಿ ತನಗೆ ತಾನೇ ಸ್ವಯಂ ಪರಿಪೂರ್ಣವಾಗ್ತಕ್ಕಂಥ ಒಂದು ಉಪಕರಣವಾಗಿ ನಮಗೆ ಲಭ್ಯವಾಗ್ತಾ ಹೋಗುತ್ತೆ. ಹಾಗೆ ಅಂಥದ್ದೊಂದು ಮಾನಸ
ಸಾಕ್ಷಾತ್ಕಾರವನ್ನು ನಾವು ಅಂತರಂಗದೊಳಗಡೆಗೆ ಇಂದ್ರಿಯ ಸಂಪರ್ಕದಿಂದ ಬೇರಾದ ಪರಿಪೂರ್ಣವಾದ ಮನಸ್ಸನ್ನು ಒಂದನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಅದು ನಿರಂತರ ವಿಷಯ ಮತ್ತು ವಿಷಯ ವಸ್ತುಗಳಿಂದ ಪಾರಾದ ಒಂದು ಅವಸ್ಥೆಯನ್ನು ನಮ್ಮೊಳಗಡೆಗೆ ನಾವು ಸಂಕಲ್ಪಿಸಿ ಮನಸ್ಸನ್ನ ನಾವು ಕಲ್ಪಿಸಿ ಭಾವಿಸಿ ಅದನ್ನ ಚಿಂತಿಸಿ ಮಾಡುವಂಥದ್ದಲ್ಲ. ಅದು ಬಿಡುಗಡೆಯನ್ನ ಮಾಡ್ಕೊಳ್ತಾ ಇಂದ್ರಿಯ ವಸ್ತುಗಳಿಂದ ಇಂದ್ರಿಯ ಅರ್ಥಗಳಿಂದ ಬಿಡುಗಡೆ ಮಾಡ್ತಾ ವಿಷಯಗಳಿಂದ ಪಾರಾಗ್ತಕ್ಕಂಥ ಅಭ್ಯಾಸ ಮಾಡ್ತಾ ಅಂಥದ್ದೊಂದು ಮಾನಸಿಕ ಸಾಕ್ಷಾತ್ಕಾರವನ್ನ ನಾವು ಮಾಡ್ಕೊಳ್ತೇವೆ. ಆ ನಿರಂತರತೆ ಒಳಗಡೆ ಏನಾಗುತ್ತೆ ಆ ಥರ ಒಂದು ಸಾಕ್ಷಾತ್ಕರಣದ ಒಳಗಡೆಗೆ ಮನಸ್ಸಿನಲ್ಲಿ ಅಂತಂದ್ರೆ ಆಧ್ಯಾತ್ಮಿಕವಾದ ಒಂದು ಶಾಂತಿ, ಆಧ್ಯಾತ್ಮಿಕವಾದ ಒಂದು ಸುಖ, ಆಧ್ಯಾತ್ಮಿಕವಾದ ಆನಂದ, ಒಂದು ಶುದ್ಧತೆ ಪಡಿತಾ ಹೋಗುತ್ತೆ. ಮನಸ್ಸಿನ ಒಂದು ತತ್ವ ಅಥವಾ ಮನಸ್ಸಿನ ಒಂದು ವಸ್ತು ದ್ರವ್ಯ ಅದರೊಳಗಡೆಗೆ ಶುದ್ಧತೆ ಜಾಸ್ತಿ ಆಗುತ್ತೆ, ಅದರೊಳಗಡೆಗೆ ಆನಂದ ತುಂಬ್ತಾ ಹೋಗುತ್ತೆ, ಅದರೊಳಗಡೆಗೆ ಸುಖ ಮತ್ತು ಶಾಂತಿಯ ಅನುಭೂತಿ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ಆವರಣಗಳನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿಕೊಂಡ, ಅನಾವರಣ ಮಾಡಿಕೊಂಡ ಅವಸ್ಥೆಯೊಂದರಲ್ಲಿ ಮನಸ್ಸಿನೊಳಗಡೆಗೆ ಇಂಥದ್ದೊಂದು ದಿವ್ಯವಾದ ಆನಂದದ, ದಿವ್ಯವಾದ ಸುಖದ, ಶಾಂತಿಯ ಅನುಭೂತಿ ನಮಗೆ ಏನು ಉಂಟಾಗುತ್ತೆ ಅದು ಆಧ್ಯಾತ್ಮಿಕ ಅನುಭೂತಿ ಅಂತ ಅರವಿಂದರು ಹೇಳ್ತಾರೆ. ಈ ಅಂತರಂಗದ ಈ ಮಾನಸಿಕ ಸಾಧನೆ ಒಳಗಡೆಗೆ ನಿರಂತರ ಸುಖದ, ನಿರಂತರ ಶಾಂತಿಯ, ನಿರಂತರ ಆನಂದದ ದ್ರವ್ಯ ಯಾವುದು ನಮ್ಮಲ್ಲಿ ತಯಾರಾಗುತ್ತೆ ಆ ನಿರಂತರ ಸಾಧನೆ ಹಾಗೇನೆ ಮುಂದುವರೆದಾಗ ಒಂದು ಪ್ರಜ್ಞಾವಸ್ಥೆ ಒಂದು ನಮ್ಮೊಳಗಡೆಗೆ ಗೋಚರಿಸ್ತದೆ. ಅದನ್ನು ಪರಿಶುದ್ಧ ಪ್ರಜ್ಞೆಯ ಒಂದು ಅವಸ್ಥೆ ಅಂತ ಹೇಳಿ ನಾವು ಅನುಭವಕ್ಕೆ ತಂದುಕೊಳ್ತೀವಿ. ಅಂಥದ್ದೊಂದು ಅವಸ್ಥೆಯನ್ನ ಹಾಗೆ ಕಾಪಾಡ್ಕೊಂಡ್ರೆ ಹಾಗೇನೆ ಅದು ಸಸ್ಟೈನ್ ಆದ್ರೆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಈ ಪ್ರಜ್ಞೆ ನಮ್ಮ ಹೊರಗಡೆ ಇರ್ತಕ್ಕಂಥ ನಮ್ಮ ಅಸ್ತಿತ್ವದ, ನಮ್ಮ ಉಪಕರಣದ ಹೊರಗಡೆ ಇರ್ತಕ್ಕಂಥ ಸರ್ವದರಲ್ಲೂ ಕೂಡ ಸ್ಥಿತವಾಗಿದೆ. ಆ ಪ್ರಜ್ಞೆಯೇ ನನ್ನ ಎದುರುಗಡೆಗೆ ಹಾಸಿ ಹೊದ್ದು ಬೃಹತ್ತಾಗಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ಪ್ರಾತಿಭಾಸಿಕ ಜಗತ್ತೊಳಗಡೆಗೆ ಬ್ರಹ್ಮಾಂಡದ ವಿಸ್ತಾರ ಹಬ್ಬಿ ತಬ್ಬಿದೆ ಅನ್ನುವಂಥದ್ದರ ಅನುಭೂತಿ ನಮ್ಮೊಳಗಡೆಗೆ ನಿಧಾನವಾಗಿ ಸ್ಥಾಯಿ ಆಗ್ತಾ ಹೋಗುತ್ತೆ. ಆ ಅನಂತ ಪ್ರಜ್ಞೆ ಅದೊಂದು ದಿವ್ಯವಾದ ಸನ್ನಿಧಾನದ ಅವಸ್ಥೆ ಒಳಗಡೆಗೆ ನಮಗೆ ಮೊದಲು ಗೋಚರಿಸ್ತದೆ. ಅಂದ್ರೆ ನಾನು ಅನ್ನುವಂಥದ್ದೇನೆ ಇಲ್ಲಿ ಸಂಪೂರ್ಣವಾಗಿ ತಾನೂ ಆಗಿ ಸಕಲ ಬ್ರಹ್ಮಾಂಡದ ವ್ಯಾಪಾರದೊಳಗಡೆಗೆ ತೊಡಗಿದೆ ಅನ್ನುವಂಥದ್ದೊಂದು ಅನುಭೂತಿ ನಮಗೆ ಅದು ಸಾಕ್ಷಾತ್ಕರಣ ಅಂತ ಹೇಳಿ ಕೂಡ ಭಾವಿಸಬಹುದು. ಅಂಥದ್ದೊಂದು ಅವಸ್ಥೆ ನಮ್ಮೊಳಗಡೆಗೆ ಸ್ಥಾಯಿಯಾದಾಗ, ನಿರಂತರತೆ ಒಳಗಡೆಗೆ ಇರುವಾಗ, ಸ್ಥಾಯಿ ಅಂತ ಅಂದ್ರೆ ಕಂಟಿನ್ಯೂಟಿ ಅಂತ ಹೇಳಿ ಆ ಅವಸ್ಥೆಯೇ ಮುಂದುವರಿಯುವಂಥದ್ದು. ಪತಂಜಲಿ ಮಹರ್ಷಿ ಹೇಳೋ ಹಾಗೆ ಧಾರಣ ಆದ್ಮೇಲೆ, ಧ್ಯಾನ ಆದ್ಮೇಲೆ, ಸಮಾಧಿ ಆದ್ಮೇಲೆ ಸಂಯಮ ಅಂತ ಹೇಳ್ತಾನೆ. ತ್ರಯಂ ಏಕತ್ರ ಸಂಯಮ ಅಂತ ಹೇಳಿ ಧಾರಣ, ಧ್ಯಾನ, ಸಮಾಧಿ ಮೂರೂ ಅವಸ್ಥೆಗಳು ಒಂದೇ ಸಮ ಇದ್ರೆ ಅದನ್ನ ಸಂಯಮ. ಸೊ ಸಂಯಮಿ ಅಂತ ಅಂದ್ರೆ ಒಂದು ನಿರಂತರತೆ ಒಳಗಡೆಗೆ ಅವನು ಸ್ಥಾಯಿ ಭಾವದೊಳಗಡೆಗೆ ಇದ್ದಾನೆ ಸಾಧಕ ಅಂತ ಹೇಳಿ. ಅಂಥದ್ದೊಂದು ಸ್ಥಾಯಿ ಭಾವ ಮುಂದುವರೆದಂತೆ ನಮ್ಮೊಳಗಡೆಗೆ ತ್ರಿವಿಧವಾದಂತಹ ಅಹಂಭಾವ, ದೈಹಿಕವಾದದ್ದು, ಪ್ರಾಣಿಕವಾದದ್ದು ಮತ್ತು ಮಾನಸಿಕವಾದದ್ದು ಅಂತ ಹೇಳಿ ಮೂರು ರೀತಿಯಲ್ಲಿ ಅಹಂಕಾರ ಸ್ಥಾಯಿಯಾಗಿ ನಮ್ಮೊಳಗಡೆಗೆ ಉಪಕರಣವಾಗಿ ಕಾರ್ಯ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಸಿದ್ಧವಾಗುತ್ತೆ. ದೈಹಿಕವಾಗಿಯೂ, ಪ್ರಾಣಿಕವಾಗಿಯೂ, ಮಾನಸಿಕವಾಗಿಯೂ. ಇದೇನು ಮತ್ತೆ ಅಹಂಭಾವ ಮತ್ತೆ ಇರ್ತದೆಯೇ ಅಂತ ಅಂದ್ರೆ ಇರಲೇಬೇಕಾಗುತ್ತೆ. ದೇಹವನ್ನ, ಪ್ರಾಣವನ್ನ ಮತ್ತು ಮಾನಸಿಕ ಅವಸ್ಥೆ ಏನಿದೆ ಅದನ್ನು ನಿರ್ವಹಿಸಲಿಕ್ಕೆ ಈ ಅಹಂ ಅನ್ನುವಂಥದ್ದು ಒಂದು ಅದ್ಭುತ ಉಪಕರಣ. ಅದು ಈ ಜಗತ್ತಿನೊಳಗಡೆಗೆ ಈ ನಾನು ಅನ್ನುವಂಥದ್ದೇನಿದೆ, ನನ್ನದು ಅನ್ನುವಂಥದ್ದೇನಿದೆ, ಅದಕ್ಕೆ ಕಾರಣವಾದದ್ದೇನಿದೆ ಸಂಸಾರ, ಅದೆಲ್ಲದಕ್ಕೂ ಕಾರಣವಾಗಿರೋ ಅಹಮ್ಮಲ್ಲ ಇದು ಊರ್ಧ್ವಮುಖ ಯಾತ್ರೆಯಲ್ಲಿರ್ತಕ್ಕಂಥ ಪೂರ್ಣಯೋಗಿಯ ರೂಪಾಂತರಿತ ಅಹಂಭಾವ. ಅಲ್ಲಿ ವಿಶ್ವ ಸಂಸಾರದೊಳಗಡೆಗೆ, ವಿಶ್ವ ಶರೀರದೊಳಗಡೆಗೆ, ಒಂದು ಜೀವಕೋಶದ ರೀತಿ ಒಳಗಡೆಗೆ ಈ ಒಂದು ಅಹಂಭಾವ ನಮ್ಮ ಶರೀರವನ್ನ ಕಾಪಿಟ್ಟು ವಿಶ್ವಾತ್ಮನ
ಒಂದು ಅಂಗ ಎಂದು ಭಾವಿಸುವಂತೆ ಸಾಧನೆ ಒಳಗಡೆಗೆ ತೊಡಗಿರ್ತದೆ ಅದು. ಹಾಗಾಗಿ ಈ ಅಹಂಭಾವ ಬಹಳ ಮುಖ್ಯವಾದದ್ದು. ಕಾಲಾತೀತವಾದಂತಹ ದೇಶಾತೀತವಾದಂತಹ ಭಾವ ಕೂಡ ಈ ಪೂರ್ಣ ರೂಪಾಂತರಿತ ಅಥವಾ ಪೂರ್ಣಯೋಗ ಪ್ರಣೀತವಾಗಿರ್ತಕ್ಕಂಥ ಅಹಂಭಾವಕ್ಕೆ ಇರುತ್ತೆ. ಅಲ್ಲಿ ಅಕ್ಷರ ಮತ್ತು ಆಕಾಶ ಮತ್ತು ದ್ರವ್ಯ, ನಾವು ಅಕ್ಷರ ಪುರುಷ ಕ್ಷರ ಪುರುಷ ಅಂತ ಹೇಳಿ ಭಗವದ್ಗೀತೆಯೊಳಗಡೆಗೆ ಬರುವಂಥದ್ದು ನಮಗೆಲ್ಲ ಗೊತ್ತಿದೆ. ಯಾವುದು ಕ್ಷರ ಯಾವುದು ಅಕ್ಷರ ಅನ್ನೋದು ನಮಗೆ ಮುಂದೆ ಇದೇ ಒಂದು ಸಾಧನೆ ಒಳಗಡೆಗೆ ಸ್ಪಷ್ಟವಾಗುತ್ತೆ. ಅದನ್ನು ಮುಂದೆ ಬಂದಾಗ ವಿವರಣೆಯನ್ನು ನೋಡ್ಕೊಳ್ಳೋಣ. ಇಲ್ಲಿ ಈ ನಿರ್ವೈಯಕ್ತಿಕ ವೈಶಾಲ್ಯತೆ ಒಳಗಡೆಗೆ ಈ ಅಹಂಭಾವದ ಕಾರ್ಯ ಬಾಹುಳ್ಯ ವಿಸ್ತಾರ ಸಂಪೂರ್ಣವಾಗಿ ಏನು ಸಾಧನೆ ಒಳಗಡೆ ಇರುವಂಥ ಸಾಧಕನಿಗೆ ಅನುಭವಕ್ಕೆ ಬರುತ್ತೆ. ಅದು ಹೇಗಿರುತ್ತೆ ಅಂದರೆ ಕಾಲಾತೀತವಾಗಿರ್ತದೆ, ದೇಶಾತೀತವಾಗಿರ್ತದೆ ಮತ್ತು ಎಲ್ಲ ಬಂಧನಗಳು ಲಯವಾದ ಒಂದು ಅವಸ್ಥೆ ಒಳಗಡೆಗೂ ಇರ್ತದೆ. ಅದು ಅಮರತ್ವದ ನೆಲೆಗೊಳ್ಳುವ ಒಂದು ಮುಂದಿನ ಹಂತಕ್ಕೆ ಸಿದ್ಧವಾಗ್ತಾ ಇರುತ್ತೆ. ಸನಾತನ ಅನಂತದಲ್ಲಿ ಸಾಧಕ ಪರಾಪ್ರಜ್ಞೆಯಲ್ಲಿ ಲೀನವಾಗಲಿಕ್ಕೆ ಬೇಕಾದಂತ ಒಂದು ಪ್ಲಾಟ್ಫಾರ್ಮ್ ಅನ್ನ, ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇರುತ್ತೆ ಈ ವ್ಯಕ್ತಿ ಒಳಗಡೆಗೆ ರೂಪಾಂತರಿತವಾಗಿರುವಂತ ಅಹಂಭಾವ. ಅಲ್ಲಿ ಈ ಸಾಧನೆ ಒಳಗಡೆಗೆ ಪೂರ್ಣಯೋಗಿ ಮುಂದುವರೆದಂತೆ ಪಾವಿತ್ರತೆ ಏನಾದರೂ ಕಡಿಮೆಯಾದರೆ, ಶುದ್ಧತೆ ಏನಾದರೂ ಕಡಿಮೆಯಾದರೆ ಮತ್ತೇನಾಗುತ್ತೆ ಇದು ಅಂತಂದ್ರೆ ಅಹಂಭಾವದಲ್ಲಿ ಇಳಿಕೆಯಾಗಿ ಅನ್ನಮಯದೊಳಗಡೆಗೆ ಬಂದು ಮತ್ತೆ ಈ ಲೋಕದ ಇಂದ್ರಿಯದ ಬಂಧನದೊಳಗಡೆಗೆ ಬಿದ್ದು ಹೋಗುತ್ತೆ. ಈ ಪಾವಿತ್ರತೆ ಕಡಿಮೆಯಾಗದಂತೆ, ಶುದ್ಧತೆ ಕಡಿಮೆಯಾಗದಂತೆ, ಆನಂದ ಕಡಿಮೆಯಾಗದಂತೆ ನಿರಂತರವಾಗಿ ಸ್ಥಾಯಿಯಾಗಿ ಉಳಿಯುವ ಒಂದು ಅಭ್ಯಾಸ ಮಾಡ್ತಾನೆ ಮುಂದುವರಿಬೇಕು. ಅದು ಅನಿವಾರ್ಯ. ಮಿಶ್ರ ಅನ್ನುವಂಥದ್ದು ಪ್ರಕೃತಿ ನಿರಂತರವಾಗಿ ನಮ್ಮೊಳಗಡೆ ಮಾಡ್ತಾನೆ ಹೋಗುತ್ತೆ, ತನ್ನ ಕಡೆ ಸೆಳಿತಾನೆ ಹೋಗುತ್ತೆ, ಹೌದು. ಆದರೆ ಪೂರ್ಣಯೋಗದ ಸಾಧಕ ಅದನ್ನ ಮೀರಿ ತನ್ನ ಶುದ್ಧತೆಯನ್ನ, ಆನಂದವನ್ನ ಮತ್ತು ಶಾಂತಿಯನ್ನ ಒಳಗಡೆಗೆ ಕಾಪಾಡ್ಕೊಳ್ಳುವಂಥ ನಿರಂತರ ಸಾಧನೆ ಒಳಗಡೆಗೆ ಇರಬೇಕಾಗುತ್ತೆ. ಈ ತರದಲ್ಲಿ ಅವನು ಮುಂದುವರೆದಂತೆ ಏನಾಗುತ್ತೆ ಅಂದ್ರೆ ಉಚ್ಚ ಪ್ರಜ್ಞೆಯೊಂದು ಅವನೊಳಗಡೆಗೆ ಸದಾಕಾಲ ಸರ್ವದಾ ನಿವಸಿತ ಅಂದ್ರೆ ವಾಸವಾದ ಅನುಭೂತಿ ಅವನು ಉಂಟಾಗೋ ಕಾರಣಕ್ಕಾಗಿ ಏನಾಗುತ್ತೆ, ಪ್ರಕೃತಿಯ ನಿಮ್ನತೆಯಿಂದ ಅವನು ಮತ್ತು ಈ ಒಂದು ಪರಾ ಪ್ರಜ್ಞೆಯ ನಡುವೆ ಒಂದು ಪರದೆಯನ್ನ ಗೋಚರಿಸ್ಕೊಳ್ತಾನ, ಅಂದ್ರೆ ಕಾಣಿಸ್ಕೊಳ್ತದ ಅವನಿಗೆ. ಸೊ ಪರದೆಯಿಂದ ಈ ಕಡೆಗೆ ಇರೋದಿಕ್ಕೆ ಅವನಿಗೆ ಅಭ್ಯಾಸ ಮಾಡುವಂಥದ್ದೊಂದು ಸಾಧ್ಯತೆ ಆವಾಗ ಸಿಗುತ್ತೆ. ಅಂದ್ರೆ ಪರಾಪ್ರಜ್ಞೆಯ ಒಳಗಡೆಗೆ ಇರುವ ಅಕಸ್ಮಾತ್ ಅಶುದ್ಧತೆ ಜಾಸ್ತಿಯಾಗಿ ಈ ನಾಮರೂಪಾತ್ಮಕವಾದ ಕಾಲದೇಶಕ್ಕೆ ಬದ್ಧವಾದಂತಹ ಒಂದು ಏನು ಪ್ರಪಂಚ ಇದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ಈ ತರ 3 ಸ್ತರಗಳು ಅಂತ ನಾವೇನು ನೋಡ್ತೀವಿ. ಈ ಅಪರದೊಳಗಡೆಗೆ ಅವನು ಬಂದು ಮತ್ತೆ ಸಾಧನೆಯಿಂದ ಶುದ್ಧತೆಯನ್ನು ಪಡೆದು ಮತ್ತೆ ಊರ್ಧ್ವಮುಖಿಯಾಗಿ ಸಾಧನೆಯನ್ನು ಮುಂದುವರಿಸಿದ್ರೆ ಮತ್ತೆ ಈ ತೆಳುವಾದ ಪೊರೆಯನ್ನು ದಾಟಿ ಮತ್ತೆ ಪರಾಪ್ರಜ್ಞೆಯಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಒಂದು ನಿರಂತರ ಅಂತರಂಗದ ಸಾಧನೆ ಒಳಗಡೆಗೆ ಅವನಿರ್ತಾನೆ. ಈ ದಿವ್ಯವಾದಂಥ ಅನುಭವ ಒಂದು ಸಾರಿ ಅವನಿಗೆ ಸ್ಮರಣೆ ರೂಪದೊಳಗಡೆಗೆ ಬಂದ್ರೂ ಸಾಧನೆಯಿಂದ ಬಹಳ ಬೇಗ ಅವನು ಮೇಲಕ್ಕೆ ಹೋಗುವಂಥದ್ದೊಂದು ಸಂಕಲ್ಪ ಸಿದ್ಧಿಯಾಗುತ್ತೆ. ಅದಕ್ಕೆ ವಿರುದ್ಧವಾದದ್ದನ್ನೆಲ್ಲ ರಿಜೆಕ್ಟ್ ಮಾಡ್ತಾನೆ ಅವನು. ಅದನ್ನ ರಿಜೆಕ್ಷನ್ ಅಂತ ಹೇಳಿ ಮಹರ್ಷಿಯರು ಇಂದು ಮೊದಲೇ ಹೇಳಿದ್ದಾರೆ ನಮಗೆ. ಮೊದಲನೇದು ಆಸ್ಪಿರೇಷನ್, ಎರಡನೇದು ರಿಜೆಕ್ಷನ್, ಮೂರನೇದು ಸರೆಂಡರ್ ಅಂತ ಹೇಳಿ. ಇದು ಏಕಪ್ರಕಾರವಾಗಿ ಒತಪ್ರೋತವಾಗಿ ನಿತ್ಯ ನಿರಂತರವಾಗಿ ನಡೀತಾನೇ ಇರಬೇಕು ಅಂತರಂಗದಲ್ಲಿ ಮೂರೂನು. ಹಾಗಾಗಿ ಆ ದಿವ್ಯವಾದಂತಹ ಸ್ಮರಣೆಗೆ ಮುಂದೆ ಅವನು ಮತ್ತೆ ಈ ಅಪರದಿಂದ ಪಾರಾಗಿ ಹೋಗ್ತಕ್ಕಂಥದ್ದೊಂದು ಸಾಧನೆಯನ್ನು ಮುಂದುವರಿಸಲಿಕ್ಕೆ ಅವನಿಗೆ ನಿರಂತರವಾದಂಥ ಸ್ಥಾಯಿ ಭಾವವನ್ನ ಹೊಂದಿಯೇ ಇರಬೇಕಾಗತ್ತೆ. ಪ್ರಕೃತಿಗೇನು ಆ ಸ್ಮರಣೆ ಉಳಿಯೋದಿಲ್ಲ. ಅದು ಪರಾತ್ಪರನನ್ನ ಈ ಶರೀರದಲ್ಲಿ ಅನುಭವಿಸಿದ ಪೂರ್ಣಯೋಗ ಸಾಧಕ ಅಂತ 1 ಸಾರಿ 2 ಸಾರಿ 3 ಸಾರಿ ಯಾವುದೋ ಒಂದು ದಿವ್ಯವಾದ ಗಳಿಗೆ ಒಳಗಡೆಗೆ ದೇವ ಮುಹೂರ್ತದೊಳಗಡೆಗೆ ಸಾಧಕನಿಗೆ ಪ್ರಕೃತಿಯ ದರ್ಶನವಾಯಿತು, ಪರಾಪ್ರಜ್ಞೆಯ ಅನುಭೂತಿ ಉಂಟಾಯಿತು, ಪರಮ ಸುಖದ ಆನಂದವಾಯಿತು ಅನ್ನೋದು ಸತ್ಯವಾದ್ರೂ ಅದು ಪ್ರಕೃತಿ ನೆನಪಿನಲ್ಲೇನು ಇಟ್ಕೊಳ್ಳಲ್ಲ, ಆ ದೇಹ ನೆನಪಿನಲ್ಲೇನು ಇಟ್ಕೊಳ್ಳಲ್ಲ, ಪ್ರಾಣ ಏನು ನೆನಪಿನಲ್ಲಿ ಇಟ್ಕೊಳ್ಳಲ್ಲ, ಮನಸ್ಸು ಏನು ನೆನಪಿನಲ್ಲಿ ಇಟ್ಕೊಳ್ಳಲ್ಲ ಅದನ್ನು. ಯಾಕೆಂತಂದ್ರೆ
ಅದು ತಲ್ಲೀನತೆ ಒಳಗಡೆಗೆ ಒಂದು ಎಕ್ಸ್ಕ್ಲೂಸಿವ್ ಕಾನ್ಸಂಟ್ರೇಷನ್ ಒಳಗಡೆಗೆ ಅಥವಾ ಮಾಯೆ ಒಳಗಡೆಗೆ ಒಂದು ತಲ್ಲೀನತೆ ಒಳಗಡೆಗೆ ಕೆಲಸ ಮಾಡೋದಕ್ಕೆ ಅದು ಯಾವಾಗಲೂ ಹಾತೊರಿತಾ ಇರುತ್ತೆ ಅಸ್ತಿತ್ವ. ಆ ಕಾರಣಕ್ಕಾಗಿ ಹಳೆಯ ರೂಢಿ ಅದು, ಆ ರೂಢಿ ಒಳಗಡೆಗೆ ಅದು ಹೊರಟೋಗುತ್ತೆ ಅದು ವಾಪಸ್ಸು. ಆದರೆ ಅದೊಂದು ಯಾಂತ್ರಿಕತೆ, ಅದಕ್ಕೆ ಯಂತ್ರದ ರೀತಿಯಲ್ಲಿ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ ಶರೀರಕ್ಕಾಗಲಿ, ಪ್ರಾಣಕ್ಕಾಗಲಿ, ಮನಸ್ಸಿಗಾಗಲಿ, ಬುದ್ಧಿಗಾಗಲಿ. ಒಂದು ಯಾಂತ್ರಿಕವಾದ ಚಲನೆಯನ್ನ ಜೀವನ ಅಥವಾ ಚೈತ್ಯ ಪುರುಷನ ಅಬ್ಸೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುವಂಥದ್ದೊಂದು ಸಾಮರ್ಥ್ಯ ಅದಕ್ಕಿದೆ, ಅಸ್ತಿತ್ವಕ್ಕಿದೆ. ಆ ಕಾರಣಕ್ಕಾಗಿ ಆ ಯಾಂತ್ರಿಕ ಹಳೆಯ ಸಂಪ್ರದಾಯದ ರೂಢಿಗಳೊಳಗಡೆಗೆ ಸುಲಭವಾಗಿ ಜಾರಿ ಹೋಗ್ತಾ ಇರುತ್ತೆ. ಪೂರ್ಣಯೋಗದಲ್ಲಿ ಅದಕ್ಕಾಗಿ ಸಾಧಕ ಏನ್ ಮಾಡಬೇಕು ಅಂತಂದ್ರೆ ಅದನ್ನೆಲ್ಲವನ್ನು ಮೀರಿ ಹೋಗ್ತಕ್ಕಂಥ ನಿರಂತರ ಪ್ರಯತ್ನದೊಳಗಡೆ ಇರಬೇಕಾಗತ್ತೆ. ಅದು ಅನಿವಾರ್ಯ ಕೂಡ. ಇಲ್ಲದೆ ಹೋದರೆ ಧಾರಣದ ಪಾತ್ರೆ ಏನಿದೆ ಅದು ತನ್ನ ಪರಿಪೂರ್ಣತೆಯನ್ನು ಸಮಗ್ರವಾಗಿ ಸಾಧಿಸೋದಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಪೂರ್ಣಯೋಗದ ಸಾಧನೆ ಒಳಗಡೆ ಇರ್ತಕ್ಕಂಥ ಈ ಸಾಧಕ ಯಾವ ಪರಾಪ್ರಜ್ಞೆಯನ್ನು ತನ್ನೊಳಗಡೆಗೆ ತುಂಬಿಕೊಳ್ಳಬೇಕು ಅಂತ ಹೋಗ್ತಾ ಇದ್ದಾನೋ ಆ ಪಾತ್ರೆ ಈ ಅನ್ನಮಯದ ಪಾತ್ರೆಯೇ, ಈ ಪ್ರಾಣ ಪಾತ್ರೆಯೇ, ಈ ಮನೋಮಯದ ಪಾತ್ರೆ. ಇದರೊಳಗಡೆಗೆ ಪರಿಪೂರ್ಣತೆಯನ್ನು ನಿರಂತರವಾಗಿ ಅವನು ಕಾಪಾಡ್ಕೊಳ್ಳೇಬೇಕಾಗತ್ತೆ. ಆ ಪ್ರಯತ್ನದೊಳಗಡೆಗೆ ಅವನು ಬ್ರಾಹ್ಮಿ ಪ್ರಜ್ಞೆಯಲ್ಲಿ ಉಳಿಬೇಕು ಅನ್ನೋದಾದ್ರೆ ಇರಲೇಬೇಕಾಗತ್ತೆ. ಈ ನಿರಂತರ ಬ್ರಾಹ್ಮಿ ಪ್ರಜ್ಞೆಯಲ್ಲಿ ಯಾರು ಉಳಿಯಕ್ಕೆ ಸ್ಥಾಯಿ ಭಾವದೊಳಗಡೆಗೆ ಸಾಧ್ಯ ಆಗುತ್ತೋ ಅವ್ರಿಗೆ ತ್ರಿಗುಣಾತ್ಮಕವಾದ ಮಾಯೆ ಅನ್ನೋದೇನಿದೆ, ತ್ರಿಗುಣಾತ್ಮಕ ಅಂತಂದ್ರೆ ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥದ್ದು ನಿರಂತರವಾಗಿ ಪ್ರಕೃತಿಯ ಕಾರ್ಯದಲ್ಲಿ ತೊಡಗಿದೆ. ಆ ತ್ರಿಗುಣಾತ್ಮಕವಾದ ಮಾಯೆ, ಆ ನಿಮ್ನ ಪ್ರಕೃತಿ ಅದಿದ್ದಾಗಲೂ ಕೂಡ ಸಾಧಕ ಉಚ್ಚವಾದ ಪ್ರಜ್ಞೆಯಲ್ಲಿ ಉನ್ನತವಾದಂತಹ ಅಸೀಮವಾಗಿರ್ತಕ್ಕಂಥ ಅಮೇಯವಾಗಿರ್ತಕ್ಕಂತಹ ಪರಾ ಪ್ರಜ್ಞೆ ಒಳಗಡೆಗೆ ತನ್ನನ್ನು ತಾನು ಉಳಿಸ್ಕೊಂಡು ಸಾಧನೆಯಲ್ಲಿ ಮುಂದುವರಿಬಲ್ಲ ಅಂತ ಹೇಳಿ ಅರವಿಂದರು ಹೇಳ್ತಾರೆ, ಮಹರ್ಷಿ ಅರವಿಂದರು ಹೇಳ್ತಾರೆ. ಈ ಪೂರ್ಣಯೋಗದ ಸಾಧಕ ಅಂಥದ್ದೊಂದು ಸುಪ್ರತಿಷ್ಠೆಯನ್ನ ಪ್ರಕೃತಿ ಒಳಗಡೆಗೆ ಇಟ್ಕೊಳ್ಬೇಕಾಗತ್ತೆ. ಇಂಥದ್ದೊಂದು ಸುಸ್ಥಿರವಾದಂತಹ ಶಾಂತಿ, ಇಂಥದ್ದೊಂದು ಸುಸ್ಥಿರವಾಗಿರ್ತಕ್ಕಂಥ ಆನಂದ, ಜ್ಯೋತಿ, ಶಕ್ತಿ ನಮ್ಮೊಳಗಡೆಗೆ ಇದ್ದೇ ಇದೆ. ಅದು ಏನು ಹೊರಗಡೆಯಿಂದ ಏನು ನಾವು ತರಬೇಕಾಗಿಲ್ಲ, ಹೊರಬೇಕಾಗಿಲ್ಲ, ಅದು ಒಳಗಡೆಗೆ ಇದೆ. ಅಲ್ಲಿ ಆ ವಲಯದೊಳಗಡೆಗೆ ನಾವು ನಿರಂತರವಾಗಿ ಇರುವ ಒಂದು ಪ್ರಯತ್ನವನ್ನ ಪೂರ್ಣಯೋಗದ ಈ ಸಾಧನೆ ಒಳಗಡೆಗೆ ಮಾಡ್ತೇವೆ. ಈ ತನ್ನಲ್ಲಿ ತಾನೇ ಸಾಗ್ತಾ ಇರ್ತಕ್ಕಂಥ ಈ ಒಂದು ಏನು ಕರ್ಮ ಇದೆ, ಅದು ಹೃದಯದ ಬಡಿತ ಇರಬಹುದು, ರಕ್ತ ಪರಿಚಲನೆ ಇರಬಹುದು, ಜೀರ್ಣಕ್ರಿಯೆ ಇರಬಹುದು, ಮನಸ್ಸಿನಲ್ಲಿ ನಡೆಯುವಂಥದ್ದು ಇರಬಹುದು, ಶರೀರದಲ್ಲಿ ನಡೆಯುವಂಥದ್ದು ಇರ್ಬೋದು, ಪ್ರಾಣದಲ್ಲಿ ನಡೆಯುವಂಥದ್ದು ಇರ್ಬೋದು. ನಿರಂತರ ಕರ್ಮ ಯಾಂತ್ರಿಕವಾಗಿ ನಡೀತಾ ಇದೆ ಮಾನವನ ಈ ಅಸ್ತಿತ್ವದೊಳಗಡೆಗೆ. ಅದೆಲ್ಲದರ ನಡುವೆ ಅನಿರ್ವಚನೀಯವಾಗಿರ್ತಕ್ಕಂಥ ನಿಷ್ಕ್ರಿಯ ಬ್ರಹ್ಮನ, ಇದಕ್ಕೂ ಸಂಬಂಧವೇ ಇಲ್ಲೋ ಅಂತ ಸಕ್ರಿಯ ಬ್ರಹ್ಮನ ಮತ್ತು ನಿಷ್ಕ್ರಿಯ ಬ್ರಹ್ಮನ ನಡುವಿನ ಒಂದು ವ್ಯಾಪಾರ ನಿರಂತರವಾಗಿ ಕೊಡುಕೊಡುಗೆಯ ರೂಪದೊಳಗಡೆಗೆ ಇರ್ತದೆ ಅಂತ. ಇದರರ್ಥ ಏನು ಹಾಗಾದ್ರೆ ಅಂತಂದ್ರೆ, ಕರ್ತೃತ್ವ ಭಾವವನ್ನು ತೊರೆದು ಸಕ್ರಿಯವಾದ ಸಕರ್ಮವಾದ ಶರೀರದೊಳಗಡೆಗೆ ಜೀವಂತವಾಗಿರುವಾಗಲೇನೆ ಸಾಧಕ ಪೂರ್ಣಯೋಗದ ಪಥಿಕ ಕರ್ಮಲೇಪವಿಲ್ಲದೆ ಇರಬಹುದು ಅಂತ. ಕರ್ಮ ನಡೆಯುವಾಗಲೇ ಇರಬಹುದು. ಉದಾಹರಣೆಗೆ ಈಗ ನಾನು ಮಾತಾಡ್ತಾ ಇದ್ದೇನೆ, ಮಾತಾಡುವಾಗ ದೇಹದೊಳಗಡೆಗೆ ಕರ್ಮ ನಡೀತಾ ಇದೆ, ಪ್ರಾಣದೊಳಗಡೆಗೆ ಮನಸ್ಸಿನೊಳಗಡೆಗೆ ಅದಕ್ಕೆ ಪೂರಕವಾದಂತಹ ಕರ್ತವ್ಯ ಕರ್ಮಗಳು ನಡೀತಾ ಇದ್ದಾವೆ, ಬುದ್ಧಿಯಲ್ಲಿ ಭಾವದಲ್ಲೂ ಕೂಡ ಈ ಕರ್ಮ ನಡೀತಾ ಇದೆ. ಈ ಕರ್ಮ ಹೀಗೆ ನಿರಂತರವಾಗಿ ನಡೆಯುವಾಗಲೇನೆ ಪೂರ್ಣಯೋಗದ ಪಥಿಕ ಇದರಿಂದ ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಹಾಗೆ ಅಪರಾಪ್ರಜ್ಞೆ ಒಳಗಡೆಗೆ ತಲ್ಲೀನನಾಗಿ ಇರಬಹುದು ಅಂತ. ಯಾಂತ್ರಿಕವಾಗಿ ಬುದ್ಧಿ, ಮನಸ್ಸು, ಪ್ರಾಣ, ದೇಹಗಳು ಈ ಒಂದು ಪ್ರವಚನದ ಕಾರ್ಯದೊಳಗಡೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತವೆ. ಹಾಗಾಗಿ ಈ ಕರ್ತೃತ್ವ ಭೋಕ್ತೃತ್ವ ಭಾವವನ್ನು ದಾಟಿದ ಒಂದು ಒಬ್ಬ ಸಾಧಕನಿಗೆ ಉನ್ನತವಾದ ಪ್ರಜ್ಞೆಯಲ್ಲಿ ಸುಪ್ರತಿಷ್ಠನಾಗಿ ಸುಸ್ಥಿರವಾದ ಶಾಂತಿಯಲ್ಲಿ ವಿರಮಿಸಲಿಕ್ಕೆ ಸಾಧ್ಯವಿದೆ. ತನ್ನಲ್ಲೇ ಸಾಗ್ತಾ ಇರ್ತಕ್ಕಂಥ ಈ ಕರ್ಮಗಳೇನಿದೆ ಅದರೊಳಗಡೆಗೆ ಜೀವ ಆ ಭಾವವನ್ನು ತೊರಿತಾನೆ, ಕರ್ತೃತ್ವದ ಭಾವವನ್ನು ತೊರಿತಾನೆ, ಅಷ್ಟೇ ಮಾಡುವಂಥದ್ದು. ಅಲ್ಲಿಂದಾಚೆಗೆ ಅವನಿಗೆ ಕರ್ಮದ ಲೇಪ ಇರೋದಿಲ್ಲ. ಆದರೆ ಕರ್ಮದಲ್ಲಿ ಅಸ್ತಿತ್ವ ಇರ್ತದೆ. ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಲ್ಲ ಕರ್ಮದಲ್ಲಿ ಇರ್ತವೆ, ಅವನು ಹೊರಗಿರ್ತಾನೆ. ಅವಾಗ ನಿಷ್ಕ್ರಿಯ ಬ್ರಹ್ಮನೇ ಸಕ್ರಿಯ ಪ್ರಕೃತಿಯಲ್ಲಿ
ಅನಿರ್ವಚನೀಯನಾಗಿ ಪ್ರತಿಷ್ಠಿತನಾಗಿರ್ತಾನೆ. ಇದು ಬಹಳ ವಿಶೇಷವಾದ ಮಾತು. ನಿಷ್ಕ್ರಿಯ ಬ್ರಹ್ಮನೇ ಸಕ್ರಿಯ ಈ ಪಾತ್ರೆಯಲ್ಲಿ, ಅನ್ನಮಯದ ಪ್ರಾಣಮಯದ ಮನೋಮಯದ ಪಾತ್ರೆಯಲ್ಲಿ ಅನಿರ್ವಚನೀಯನಾಗಿ, ಅಗೋಚರನಾಗಿ, ಅಮೇಯನಾಗಿ, ಪ್ರತಿಷ್ಠಿತನಾಗಿ ಇರ್ತಾನೆ. ಇರಲೇಬೇಕಾಗತ್ತೆ ಅಂತ. ಸೊ ಜೀವ ತನ್ನ ತಾನು ಮೀರಿ ಮುಂದುವರಿದಾಗ ಮಾಯೆ ಅನ್ನುವಂಥದ್ದು ಆಗಾಗ ಬೆನ್ನಟ್ಟಿ ಬಂದರೂ ಕೂಡ ಅದಕ್ಕೆ ವಶವಾಗದೆ ಈ ಒಂದು ಅಪರ ಪ್ರಜ್ಞೆಯ ವಲಯದೊಳಗಡೆಗೆ ಜೀವ ವಿರಾಜಮಾನನಾಗಿ ಮುಂದುವರಿಬಹುದು. ಅಹಂ ತೆರವಾದ ಆ ಜಾಗದಲ್ಲಿ ಏನಿರುತ್ತೆ ಅಂದ್ರೆ ನಮಗೇನು ಗೊತ್ತಾಗತ್ತೆ ಅಂದ್ರೆ ಬ್ರಹ್ಮನೇ ಬ್ರಹ್ಮದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಗೊತ್ತಾದ ತಕ್ಷಣವೇ ನಮಗೆ ಇನ್ನೊಂದು ವಿಸ್ತೃತವಾದ ಒಂದು ಬೃಹತ್ ಮಹತ್ತಿನ ಅನುಭೂತಿ ಏನಾಗುತ್ತೆ ಅಂದ್ರೆ ವಿಶ್ವದ ಸಮಸ್ತ ಲೀಲೆ ಏನ್ ನಡೀತಾ ಇದೆ ಅದು ಅಹಂ ಅನಿವಾರ್ಯ ಆದರೂ ಕೂಡ ಉನ್ನತ ಸ್ತರಕ್ಕೆ ಹೋಗಿ ಮುಟ್ಟಿದಂತ ಸಾಧಕನಿಗೆ ಅಹಂ ಪುರುಷನಿಂದ ಪಾರಾಗುವ ಒಂದು ಅವಕಾಶ, ಒಂದು ಶಿಫಾರಸು, ಒಂದು ಶಕ್ತಿ ಸಾಮರ್ಥ್ಯವನ್ನು ಒಳಗಡೆಯಿಂದನೇ ದಯಪಾಲಿಸಲಾಗುತ್ತೆ, ಕೊಡಲಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ. ಇದು ದಾಟಿದ ಮೇಲೆ, ಈ ಹಂತ ದಾಟಿದ ಮೇಲೆ ಅಹಂ ಪುರುಷನ ಪೂರ್ಣ ರೂಪಾಂತರವಾಗಿದೆ ಅಂತ ಹೇಳಿ ಅವನು ಪ್ರಕೃತಿ ಮಧ್ಯೆ ಇದ್ರೂ ಕೂಡ ಪರಾಪ್ರಕೃತಿ ಒಳಗಡೆಗೆ ಹೋಗಿ ಬರಬಲ್ಲ ಒಂದು ಸಾಮರ್ಥ್ಯವನ್ನು ಪಡೆದವನಾಗಿರ್ತಾನೆ. ಕರ್ಮ ಮಾಡ್ತಾನೆ, ಕರ್ಮದಿಂದ ಬಿಡುಗಡೆಯನ್ನು ಪಡೆದವನೂ ಆಗಿ ಈ ಅಪರ ಮತ್ತು ಪರದ ನಡುವಿನ ಕೊಡುಕುಳಿಗೆಯನ್ನು ಆರೋಹಣ ಅವರೋಹಣ ಲೀಲೆಯನ್ನ ಯಥಾಶಕ್ತಿ ಸಾಕ್ಷೀಭಾವದಿಂದ ಅಥವಾ ಕರ್ಮಿಯಾಗಿ ಅಕರ್ಮಿಯಾಗಿ ಸಕರ್ಮಿಯಾಗಿ ಯಾವುದೋ ಒಂದು ರೀತಿ ಒಳಗಡೆಗೆ ನಿರಂತರತೆಯನ್ನು ಕಾಪಾಡಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಆ ಸಾಧಕ ಅಂತ ಹೇಳಿ. ಈ ಶಕ್ತಿ ಯಾರಿಗೆ ಬರುತ್ತೋ, ಈ ಸಾಮರ್ಥ್ಯ ಯಾರಿಗೆ ಬರುತ್ತೋ ಅವರು ಮುಂದೆ ಏನಾಗ್ತಾರೆ ಅಂದ್ರೆ ವಿಶ್ವಾತ್ಮದ ಸಾಕ್ಷಾತ್ಕಾರಕ್ಕೆ ಅರ್ಹರಾಗ್ತಾರೆ. ವೈಯಕ್ತಿಕ ಆತ್ಮದ ಸಾಕ್ಷಾತ್ಕಾರವಾದ ಮೇಲೆ ವಿಶ್ವಾತ್ಮದ ಸಾಕ್ಷಾತ್ಕಾರದ ಅನುಭೂತಿಗೆ ಅಥವಾ ಆ ಒಂದು ಎತ್ತರಕ್ಕೆ, ಅಂಥದ್ದೊಂದು ಸಾಧನೆಯ ಒಂದು ಸ್ತರಕ್ಕೆ ಹೋಗಿ ಪೂರ್ಣಯೋಗದ ಪಥಿಕ ಮುಂದೆ ನಿಲ್ತಾನೆ ಅಂತ. ಯಾಕೆ ಅಂತ ಅಂದ್ರೆ ನಮ್ಮಲ್ಲಿ ಯಾವುದು ಇದೆಯೋ ಅದು ಎಲ್ಲದರಲ್ಲೂ ಇದೆ ಅನ್ನೋದು ನಮ್ಮ ಪೂರ್ವ ಭಾರತೀಯ ಋಷಿಗಳು, ಪೂರ್ವ ಸೂರಿಗಳು ನಮಗೆ ಬೋಧಿಸಿದ್ದಾರೆ. ಅಂಥದ್ದೊಂದು ಬೋಧೆ ಉಪನಿಷತ್ತಿನಲ್ಲಿ, ವೇದದಲ್ಲಿ, ಗೀತೆಯಲ್ಲಿ ಬೇಕಾದಷ್ಟು ನಮಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ನಾವು ಸನಾತನ ಆತ್ಮರು ಅಥವಾ ಸನಾತನ ಆತ್ಮವೇ ನಮ್ಮೆಲ್ಲರೊಳಗಡೆಗೆ ಅಂತರ್ಗತವಾಗಿ ಸರ್ವಾಂತರ್ಯಾಮಿಯಾಗಿ ನಿಹಿತವಾಗಿ ಕಾರ್ಯಗೈದಿದೆ ಅನ್ನುವಂಥದ್ದು. ಅಲ್ಲಿ ಭಗವಾನ್ ಕೃಷ್ಣ ಕ್ಷರ ಪುರುಷ ಅಕ್ಷರ ಪುರುಷ ಅನ್ನೋ ಅರ್ಥದೊಳಗಡೆಗೆ ಗೀತೆ ಒಳಗಡೆ ಅದನ್ನ ನಮಗೆ ಬೋಧಿಸಿದ್ದಾನೆ ಅಂತ. ಈ ಕ್ಷರ ಅನ್ನೋ ಅಸ್ತಿತ್ವ ಏನಿದೆ, ನಾಮರೂಪಗಳಿಗೆ ಕಾಲದೇಶಗಳಿಗೆ ಬದ್ಧವಾಗಿ ಕೆಲಸ ಮಾಡುವಂತ ಪುರುಷನಿಗೆ ಅಥವಾ ಇಲ್ಲಿ ಅಸ್ತಿತ್ವಕ್ಕೆ, ಕ್ಷರ ಅಸ್ತಿತ್ವಕ್ಕೆ ನಮ್ಮ ಮತ್ತು ವಿಶ್ವದ ಸಂಬಂಧವನ್ನ ನಾವು ಕಲ್ಪಿಸಿಕೊಳ್ಬೇಕಾಗತ್ತೆ. ಈ ಕ್ಷರ ಜಗತ್ತಿನೊಳಗಡೆಗೆ ಅಂದ್ರೆ ನಿರಂತರವಾಗಿ ತನ್ನ ನಾಮರೂಪಗಳನ್ನ ಬದಲಾಯಿಸ್ತಾ ಇರುವಂತ ಈ ಜಗತ್ತೇನಿದೆ, ಪಂಚಭೂತಾತ್ಮಕವಾದ ಜಗತ್ತೇನಿದೆ, ಅದನ್ನೇ ಕ್ಷರ ಅಂತ ಕರೀತಾರೆ. ಯಾಕಂದ್ರೆ ಅದು ಶಾಶ್ವತವಾಗಿ ಇದ್ದಂತೆಯೇ ಇರಲ್ಲ, ನಿರಂತರವಾಗಿ ರೂಪಾಂತರ ಪಡಿತಾನೇ ಹೋಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಈ ಪ್ರಕೃತಿ, ಶರೀರ ಪ್ರಕೃತಿಯಲ್ಲೂ ಕೂಡ ಒಂದು ನಿರಂತರ ರೂಪಾಂತರತೆ ಇರ್ತದೆ, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಇರ್ತದೆ, ಬದಲಾವಣೆಗಳಿರ್ತದೆ. ಅಂಥದ್ದೊಂದು ಅಸ್ತಿತ್ವದಲ್ಲಿ ನಮ್ಮ ಮತ್ತು ಈ ಒಂದು ವಿಶ್ವದ ಸಂಬಂಧ ಏನು ಅನ್ನೋದನ್ನ ಅರಿತಾಗ ನಮ್ಮ ಸಂಬಂಧಗಳು ಮಿಥ್ಯಾ ಸಂಬಂಧಗಳಿಂದ ಬಿಡುಗಡೆಯಾಗಿ ಸತ್ಯ ಸಂಬಂಧಗಳಾಗಿ ಸತ್ಯ ವಸ್ತುವಿನಲ್ಲಿ ಎಸ್ಟಾಬ್ಲಿಷ್ ಆಗ್ತವೆ, ನಿರ್ಮಾಣ ಆಗ್ತವೆ. ಆ ಸಂಬಂಧಗಳು ನಿರ್ಮಾಣ ಆಗ್ತವೆ. ಅಂದ್ರೆ ನಿರಂತರವಾಗಿ ಬದಲಾಗ್ತಕ್ಕಂಥದ್ದಕ್ಕೆ ಮಿಥ್ಯೆ ಅಂತ ಕರೀತಾರೆ. ಆ ನಿರಂತರ ಬದಲಾಗ್ತಕ್ಕಂಥದ್ದರ ಹಿಂದೆಗಡೆಗೆ ಒಂದು ಬದಲಾಗದಿರುವ ಒಂದು ಅಕ್ಷರ ಅಸ್ತಿತ್ವ ಇದೆ. ಆ ಒಂದು ಅಸ್ತಿತ್ವಕ್ಕೆ ಹೋಗಿ ಮುಟ್ಟಲಿಕ್ಕೆ ನಾವು ಕ್ಷರದಿಂದ ಅಕ್ಷರಕ್ಕೆ ಹೋಗುವ ಸಾಧನೆ ಒಳಗಡೆ ತೊಡಗ್ತೀವಿ ನಾವು ಇಲ್ಲಿ ಈ ವಿಶ್ವಾತ್ಮದ ಸಾಕ್ಷಾತ್ಕಾರದ ಹಂತದಲ್ಲಿ. ಅಲ್ಲಿ ಸಂಬಂಧಗಳೇನಾಗ್ತವೆ ಅಂದ್ರೆ ಸತ್ಯ ಸಂಬಂಧಗಳಾಗ್ತವೆ, ಸತ್ಯ ವಸ್ತುವಿನೊಳಗಡೆಗೆ ಅವು ಏರ್ಪಡ್ತವೆ. ಇಲ್ಲಿ ಕ್ಷರ ದೇಹ ಏನಿದೆ, ಕ್ಷರ ಪ್ರಾಣ ಏನಿದೆ, ಅದು ಕ್ಷರ ಮನಸ್ಸೇನಿದೆ, ಅದು ತನ್ನ ಸ್ವಸ್ವರೂಪದಲ್ಲಿ ಪರಾ ಪ್ರಜ್ಞೆಯೇ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಯಾವ ದೇಹ ಇದೆ, ಯಾವ ಪ್ರಾಣ ಇದೆ, ಯಾವ ಮನಸ್ಸಿದೆ, ಅದು ಸತ್ತು ಚಿತ್ತು ಆನಂದದ ಬೇರೆ ಬೇರೆ ಆಯಾಮಗಳಲ್ಲಿ
ರೂಪವನ್ನ ಪಡೆದಿದ್ದಾವೆ ಕಾಲದ ದೇಶದ ನಡುವೆ ನಿಮಿತ್ತ ಕಾರಣಕ್ಕಾಗಿ ಅಂತ ಹೇಳಿ. ಇದು ಗೊತ್ತಾದಾಗ ಯಾವುದು ಮಿಥ್ಯಾ ಸಂಬಂಧ ಇದೆಯೋ ಅದು ಸತ್ಯ ಸಂಬಂಧವಾಗಿ, ಯಾವುದು ಅಕ್ಷರ ಅಂತಿದೆಯೋ ಅದರ ಜೊತೆ ಒಳಗಡೆಗೆ ಸಂಬಂಧವನ್ನ ಏರ್ಪಡಿಸಿಕೊಳ್ಳುತ್ತದೆ. ಈ ವಿಶ್ವ ಹಾಗೂ ಆತ್ಮದ ನಡುವಿನ ನಿಕಟ ಸನಾತನ ಸಂಬಂಧ ಏನಿದೆ, ಸ್ಥಾಯಿಯಾಗಿ ಯಾವುದು ನಮ್ಮೊಳಗಡೆಗೆ ಉಳಿಬೇಕಾಗಿದೆಯೋ ಭಾವ, ಅದು ಸಂಬಂಧ ನಮಗೆ ನಿಜವಾಗ್ಲೂ ಇದೆ ಅನ್ನೋದು ವಸ್ತುವಿನ ಜೊತೆಗೆ ಅದರೊಳಗಿನ ದ್ರವ್ಯ ಏನಿದೆ, ವಸ್ತುವಿಗೆ ಕಾರಣವಾದ ಶಕ್ತಿ ಅಂತ ಏನು ಹೇಳ್ತೀವಿ ನಾವು, ವಸ್ತುವೆಲ್ಲವೂ ಶಕ್ತಿ ಅಂತ ಏನು ಹೇಳ್ತೀವಿ, ಅದು ಸನಾತನ ಅಂತ ಏನು ಹೇಳ್ತೀವಿ, ಅದರ ಜೊತೆಗೆ ಸಂಬಂಧ ಏರ್ಪಾಟಾಗುತ್ತೆ. ಇದು ಬಹಳ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮೊಳಗಡೆಗೆ ನಾವು ಕಂಡುಕೊಳ್ಳುವ ಒಂದು ಸಾಧನೆ ಒಳಗಡೆಗೆ ಉಳ್ಳವರಾದಾಗ ಗೋಚರವಾಗುತ್ತೆ. ಯಾಕೆ ಇದು ಅಷ್ಟು ಸುಲಭವಲ್ಲ ಅಂತ ಅಂದ್ರೆ, ನಮಗೆ ಮತ್ತೆ ಮತ್ತೆ ಅಪರದೊಳಗಡೆಗೆ ಹೋಗಿ ತಲುಪುವ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಸಂಪ್ರದಾಯವಾಗಿರ್ತಕ್ಕಂಥ ಒಂದು ಚಟ ಇರ್ತದೆ. ಬೇಗ ಬೇಗ ಅನೂಹ್ಯವಾದದ್ದು, ಅಮೇಯವಾದದ್ದು, ಅಪರಿಮಿತವಾದದ್ದು, ಅನಂತವಾದದ್ದು ಅನ್ನುವಂಥದ್ದು, ಬುದ್ಧಿ ಮನಸ್ಸುಗಳಿಗೆ ಅತೀತವಾದ ಸಾಧನೆ ಅನ್ನುವಂಥದ್ದು ನಮ್ಮೊಳಗಡೆಗೆ ನಡೀತಾ ಇರ್ತದೆ. ಅದರಿಂದ ನಾವು ಜಾರ್ತಾ ಇರ್ತೀವಿ ಕೆಳಗಡೆಗೆ. ಆ ಕಾರಣಕ್ಕಾಗಿ ಮತ್ತೆ 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 ಅಹಂನ ವ್ಯಾಪ್ತಿ ಒಳಗಡೆಗೆ ಬಂದು ಬೀಳ್ತಾ ಇರ್ತೀವಿ. ಇದು ಸ್ವಲ್ಪ ಮಟ್ಟಿಗೆ ಜಾರುವಿಕೆ ಇರ್ತದೆ. ಆದರೆ ಅಭ್ಯಾಸ ಮುಂದುವರೆದಂತೆ ಸಾಧಕನಿಗೆ ಇಂಥದ್ದೊಂದು ಲೋಪ ಮತ್ತು ದೌರ್ಬಲ್ಯ ಹೋಗಿ ಎಲ್ಲದರಲ್ಲಿ ಅಂತರ್ಯಾಮಿಯಾಗಿರುವ ಆತ್ಮನ ದರ್ಶನವನ್ನು ಹೊಂದುವ ಒಂದು ಸಂಬಂಧ, ಕ್ಷರದಿಂದ ಅಕ್ಷರವಾಗುವ ಒಂದು ಅವಕಾಶ, ಒಂದು ಸತ್ಯದ ಸಂಬಂಧ ಏರ್ಪಾಟಾಗುತ್ತೆ ನಮ್ಮ ಒಳಗಡೆಗೆ. ಅಸತ್ಯದ ಸಂಬಂಧಗಳೆಲ್ಲವೂ ಆಗ ಹಿನ್ನೆಲೆಗೆ ಹೋಗಿ, ಅಂದ್ರೆ ಅಪರದ ಸಂಬಂಧಗಳೆಲ್ಲವೂ ಹೋಗಿ ಪರದ ಸಂಬಂಧ ಒಂದು ನಿತ್ಯವೂ ಶಾಶ್ವತವೂ ನಿರಂತರ ಆನಂದವೂ ಉಂಟು ಮಾಡ್ತಕ್ಕಂಥ, ನಿರಂತರ ನಮ್ಮೊಳಗಿನ ಒಂದು ಶಕ್ತಿಯನ್ನ, ನಮ್ಮೊಳಗಡೆಗೆ ಶಾಂತಿಯನ್ನ, ನಮ್ಮೊಳಗಡೆಗೆ ಆನಂದವನ್ನ ಉಳಿಸ್ತಕ್ಕಂಥ ಒಂದು ಸಂಬಂಧ ಎಸ್ಟಾಬ್ಲಿಷ್ ಆಗುತ್ತೆ. ಅಂತರ್ಯಾಮಿಯಾಗಿರೋ ಆತ್ಮನ ದರ್ಶನ ಅವಾಗ ನಮಗೆ ಆಗುವ ಸಾಧ್ಯತೆ ಒಂದು ನಮ್ಮೊಳಗಡೆಗೆ ಉಂಟಾಗುತ್ತೆ. ಇದಂಗೆ ಅಂತಂದ್ರೆ ವಸ್ತು ಸಾಪೇಕ್ಷ ಜ್ಞಾನದಿಂದ ವಸ್ತು ನಿರಪೇಕ್ಷ ಜ್ಞಾನವನ್ನ ಪಡೆದ ಹಾಗೆ. ಯಾಕೆಂದ್ರೆ ಆತ್ಮ ಅನ್ನೋದು ಅವಸ್ತು, ಯಾವುದೇ ವಸ್ತು ಅಂತ ಅದನ್ನ ಹೇಳಕ್ ಬರಲ್ಲ. ನಾಮರೂಪಗಳಿಲ್ಲ, ಕಾಲದೇಶಗಳಿಲ್ಲ, ಅಳತೆಗೆ ಸಿಗೋದಿಲ್ಲ. ಹಾಗಾಗಿ ಅದು ನಿತ್ಯ ನಿರಂತರ, ಯಾವ ಆಕಾರಕ್ಕೆ ಬೇಕಾದ್ರೂ, ಯಾವ ಕಾಲದಲ್ಲಿ ಬೇಕಾದ್ರೂ, ಯಾವ ದೇಶದಲ್ಲಿ ಬೇಕಾದ್ರೂ ರೂಪ ಪಡಿತಕ್ಕಂಥ ಸಾಮರ್ಥ್ಯ ಇರುವ ಒಂದು ವಿಶೇಷವಾದಂತ ನಿರಪೇಕ್ಷವಾಗಿರ್ತಕ್ಕಂಥ, ವಸ್ತು ಇಲ್ಲದೆ ಇದ್ರೂ ಇರಬಲ್ಲಂತಹ ಒಂದು ದ್ರವ್ಯ. ದ್ರವ್ಯ ಅನ್ನೋ ಶಬ್ದ ಕೂಡ ನಾವಲ್ಲಿ ನಮ್ಮ ಮನಸ್ಸಿಗೆ ಅರ್ಥ ಮಾಡಿಸೋದಕ್ಕಾಗಿ ಬಳಸ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಎಚ್ಚರದಲ್ಲಿ ಇರಬೇಕಾಗತ್ತೆ. ಒಂದು ಪರಿಶುದ್ಧವಾದ ಮನಸ್ಸು, ಒಂದು ಪರಿಶುದ್ಧವಾದ ಮೌನದಲ್ಲಿ ಉನ್ಮೇಲಿತವಾದಾಗ ಏಕೈಕನೊಂದಿಗೆ ಲೀನವಾಗುವ ಒಂದು ಮೆರಿಟ್, ಸಾಮರ್ಥ್ಯ ಅಥವಾ ಯೋಗ್ಯತೆ, ಅರ್ಹತೆ, ಪಾತ್ರತೆ ಅದಕ್ಕೆ ಸಿಕ್ಕತ್ತೆ. ಮನ ಅನ್ನೋದು ಬಹಳ ಮುಖ್ಯವಾದದ್ದು. ಮನಸ್ಸು ಅನ್ನಮಯದಲ್ಲೂ ಉಂಟು, ಪ್ರಾಣಮಯದಲ್ಲೂ ಉಂಟು. ಮನಸ್ಸು ತಾನೇ ಮನಸ್ಸಾಗೋದು ಉಂಟು, ಮತ್ತೆ ಮೇಲಕ್ಕೆ ಹೋಗ್ತಾ ಅದು ಉನ್ಮನಾವಸ್ಥೆಗೂ ಹೋಗಿ ಕಡೆಗೆ ಸಚ್ಚಿದಾನಂದದೊಳಗಡೆಗೆ ಬೆರೆಯೋದು ಉಂಟು. ಹಾಗಾಗಿ ಮೈಂಡ್ ಈಸ್ ದಿ ಮೀಡಿಯೇಟರ್ ಡಿವಿನಿಟಿ ವಿಚ್ ಕ್ಯಾನ್ ಸಸ್ಪೆಂಡ್ ಆರ್ ಚೇಂಜ್ ಅರ್ತ್ಸ್ ಕಾಂಕ್ರೀಟ್ ಲಾ ಅಂತ ಹೇಳಿ ಮಹರ್ಷಿ ಅರವಿಂದರು ಸಾಹಿತ್ಯದಲ್ಲಿ ಘೋಷಿಸ್ತಾರೆ. ಅದೊಂದು ಡಿವಿನಿಟಿ, ಅದು ಮೀಡಿಯೇಟಿಂಗ್ ಡಿವಿನಿಟಿ, ಮಾಧ್ಯಮ. ಈ ಅನ್ನಮಯದಿಂದ ಆನಂದಮಯದವರೆಗಡೆಗೆ ಅದರ ಕಾರ್ಯ ಬಾಹುಳ್ಯ ಇದೆ, ಅದರ ಕಾರ್ಯ ವಿಸ್ತಾರ ವ್ಯಾಪ್ತಿ ಇದೆ. ಅದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಿರಂತರವಾಗಿ ಏನನ್ನೋ ಸಾಗಿಸ್ತಾ ಇದೆ. ಅದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನನ್ನು ಮಾಡ್ತಾ ಇದೆ. ಅದು ಅಂಥದ್ದೊಂದು ಪರಿಶುದ್ಧವಾದಂಥ ಮನಸ್ಸು ಮೌನದಲ್ಲಿ ಉನ್ಮೇಲಿತವಾದಾಗ, ಅನ್ನಮಯದಿಂದ, ಪ್ರಾಣಮಯದಿಂದ, ಮನೋಮಯದಿಂದ ಸಂಪೂರ್ಣವಾಗಿ ಎಲ್ಲ ವೃತ್ತಿಗಳಿಂದ ದೂರಾದಂಥ ಅಂಥದ್ದೊಂದು ಶುದ್ಧ ಮನಸ್ಸು ಏಕೈಕನೊಳಗೆ ಲೀನವಾಗುವ ಒಂದು ಮನಸ್ಸಾಗುತ್ತೆ. ಅಲ್ಲಿ ಆ ಅವಸ್ಥೆನೊಳಗಡೆಗೆ ಎಲ್ಲವೂ ದೇವನೇ ಅನ್ನುವಂಥ ಸಾಕ್ಷಾತ್ಕಾರ ಆಗುತ್ತೆ 3 ಆಯಾಮಗಳಲ್ಲಿ. ಅದು ದೇಹದ ಮಟ್ಟದಲ್ಲೂ, ಪ್ರಾಣದ ಮಟ್ಟದಲ್ಲೂ, ಮನಸ್ಸಿನ ಮಟ್ಟದಲ್ಲೂ. ದೇಹದ ಮಟ್ಟದಲ್ಲಿ ಆತ್ಮ ಈ ದೇಹವನ್ನ ಪೋಷಾಕಿನ ರೀತಿಯಲ್ಲಿ ಧರಿಸಿದೆ ಎಂದು ಗೊತ್ತಾಗುತ್ತೆ. ಪ್ರಾಣ ಅಂತ ನಾವೇನು ಹೇಳ್ತೀವಿ, ಮನ ಅಂತ ಏನು ಹೇಳ್ತೀವಿ, ಇದರೊಳಗೆ ಬುದ್ಧಿ ಅಂತ ಏನು ಹೇಳ್ತೀವಿ, ಸೂಕ್ಷ್ಮ ಶಕ್ತಿಗಳವು, ವಿಶ್ವಾತ್ಮನ ಶಕ್ತಿಗಳು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಮನಸ್ಸಿನ ವ್ಯಾಪಾರವೆಲ್ಲವೂ ವಿಶ್ವ ಮನಸ್ಸಿನ ವ್ಯಾಪಾರಗಳು ಅನ್ನೋದು ಗೊತ್ತಾಗುತ್ತೆ. ಎಲ್ಲವೂ ಇರುವುದು
ಬೀಯಿಂಗ್ ಅಂಡ್ ಬಿಕಮಿಂಗ್ ಅಂತ ಹೇಳಿ ಶಬ್ದಗಳನ್ನ ಹೇಳ್ತಾರೆ. ಇರುವುದು ಮತ್ತು ಆಗುವುದು ಎಂಬ ದ್ವಿಮುಖ ಭಾವ ನಮಗೆ ಗೋಚರ ಆಗುತ್ತೆ. ಇಲ್ಲಿ ಆಗ್ತಾ ಇರೋದು ಮತ್ತು ಆಗಿರೋದು, ಆಗ್ತಾ ಇರೋದು ಆಗಿರೋದು, ಮತ್ತೆ ಇವೆರಡೂ ಅಲ್ಲದೆ ಇರೋದು, ಇವು ಮೂರರ ಒಂದು ತ್ರಿಮುಖ ಸಂಬಂಧ ಆಯಾಮ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಬಹಳ ವಿಶೇಷವಾದಂಥ ಒಂದು ಅವಸ್ಥೆ ಇಲ್ಲಿ ಈ ವಿಶ್ವಾತ್ಮದ ಸಾಕ್ಷಾತ್ಕಾರದ ಒಳಗಡೆಗೆ ನಮಗೆ ಸಿದ್ಧವಾಗುತ್ತೆ ಅಂತ. ಈ ಭಾವದಲ್ಲಿ ನಾವು ಯಾವಾಗ ಸ್ಥಾಯಿಯಾಗ್ತೀವಿ ಆವಾಗ ಸಮಗ್ರ ಜ್ಞಾನ ಅಥವಾ ಪೂರ್ಣ ಜ್ಞಾನ, ಪೂರ್ಣ ದೃಷ್ಟಿ ನಮಗೆ ಪ್ರಾಪ್ತವಾಗುತ್ತೆ. ಈ ಅವಸ್ಥೆ ನಮಗೆ ನಿರ್ಮಾಣ ಆದಾಗ ನಮ್ಮ ಅಂತರಂಗದೊಳಗಡೆಗೆ, ನಮ್ಮ ಇಡೀ ಅಸ್ತಿತ್ವದೊಳಗಡೆಗೆ ಒಂದು ಏಕತೆ, ಏಕೈಕ ಪರಮೇಶ್ವರನ, ಪರಾತ್ಪರನ ಒಂದು ಪುರುಷೋತ್ತಮನ ಅನುಭಾವಕ್ಕೆ, ಅನುಭೂತಿಗೆ ಪಕ್ವವಾದಂತಹ ಒಂದು ಅಸ್ತಿತ್ವ ನಮ್ಮದಾಗುತ್ತೆ, ಉಪಕರಣ ನಮ್ದಾಗುತ್ತೆ. ಅಂದ್ರೆ ಈ ದೇಹದೊಳಗಡೆಗೆ ಪರಮೇಶ್ವರ ತನ್ನನ್ನು ಪ್ರಕಟಿಸಿಕೊಳ್ಳುವ ಒಂದು ಅವಸ್ಥೆಯ ನಿರ್ಮಾಣವಾಗುತ್ತೆ. ಅಂಥದ್ದೊಂದು ಅವಸ್ಥೆಯಲ್ಲಿ ಆತ್ಮನ ಸ್ಥಾಯಿ ಭಾವ ಅನ್ನೋದು ನಮ್ಮೊಳಗಡೆಗೆ ಉಂಟಾಗುವ ಸಾಧ್ಯತೆ ಒಂದು ನಮಗೆ ಗೋಚರಿಸ್ತದೆ. ಪೂರ್ಣಯೋಗದ ಸಾಧಕ ತನ್ನ ಈ ಗುರಿಯ ಸಮಗ್ರ ಸಾಕ್ಷಾತ್ಕಾರವನ್ನು ಸಾಧಿಸಿಕೊಳ್ಳಬೇಕು ಅನ್ನೋದು ಮಹರ್ಷಿ ಅರವಿಂದರ ಈ ಪ್ರಣೀತವಾಗಿರ್ತಕ್ಕಂಥ ಯೋಗ ಸಮನ್ವಯ ಗ್ರಂಥದೊಳಗಡೆಗೆ ವಿಸ್ತಾರವಾಗಿ ಅದನ್ನು ವರ್ಣಿಸ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ದೇವನಿಗೆ ವಿವಿಧ ಮೂಲಭೂತ ಸ್ಥಾಯಿಗಳಿವೆ. ನಾವು ಹಾಗೇನೆ ಆ ಸ್ಥಾಯಿ ಭಾವದೊಳಗಡೆಗೆ ಮುಂದುವರೆದಾಗ ಎಲ್ಲವೂ ಈ ವಾಸ್ತವವೇ, ಯಾವುದು ಮಾಯೆಯಲ್ಲ, ಯಾವುದು ಮಿಥ್ಯೆಯಲ್ಲ, ಎಲ್ಲವೂ ಪರಮೇಶ್ವರನ ಮೈಯೊಳಗಡೆಗೆ ನಡೀತಾ ಇರುವಂತಹ ಈ ಬ್ರಹ್ಮಾಂಡವಿದೆಲ್ಲವೂ ಪರಮೇಶ್ವರನ ಒಂದು ಅವಸ್ಥೆ ಅನ್ನುವಂಥದ್ದು ದರ್ಶನ ಆಗುತ್ತೆ. ಒಂದೊಂದು ಸ್ತರದಲ್ಲೂ ಒಂದೊಂದು ಕಾರ್ಯ ನಡೆದಿದೆ ಈ ಪ್ರಪಂಚದೊಳಗಡೆಗೆ, ಈ ಬ್ರಹ್ಮಾಂಡದೊಳಗಡೆಗೆ ಅನ್ನುವಂಥದ್ದು ನಮಗೆ ವಾಸ್ತವವಾಗಿ, ಅದು ಯಾವುದೋ ಒಂದು ಕಲ್ಪನೆ ಅಲ್ಲ, ಅದು ಒಂದು ಭಾವನೆ ಅಲ್ಲ, ಅದು ವಾಸ್ತವ ಅಸ್ತಿತ್ವ ಅನ್ನೋದೆಲ್ಲವೂ ಕೂಡ ಪರಮೇಶ್ವರನೇ. ಅವನ ಕರ್ಮವೇ ಇಲ್ಲಿ ಅವನ ಮೈಯೊಳಗಡೆಗೆ, ಅಂದ್ರೆ ಎಲ್ಲ ಮೈಯೊಳಗಡೆಗೆ, ಎಲ್ಲ ಶರೀರದ ಪರಮಾಣುವಿನಿಂದ ಹಿಡಿದು ಬೃಹತ್ ತಾರೆ ನೀಹಾರಿಕೆಯಿಂದ ಹಿಡಿದು ಸಮಸ್ತ ಮಲ್ಟಿವರ್ಸ್ ಅಂತ ಏನ್ ಹೇಳ್ತೀವಿ, ಯೂನಿವರ್ಸ್ ಅಂತ ನಾವೇನು ಹೇಳ್ತೀವಿ, ಎಲ್ಲದರೊಳಗಡೆಗೆ ಪರಮೇಶ್ವರನ ಲೀಲೆ ನಡೆದಿದೆ. ಇದೆಲ್ಲವೂ ಅವನ ಮೈ ಅನ್ನುವಂಥದ್ದು ನಮಗೆ ಬೇರೆ ಬೇರೆ ಸ್ತರಗಳಲ್ಲಿ ಈ ಒಂದು ಮೈ ಒಳಗಡೆಗೆ ಕಾರ್ಯ ನಡೆದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದೊಂದು ಸ್ತರಕ್ಕೆ ಒಂದೊಂದು ಉದ್ದೇಶ ಇದೆ. ಸುಮ್ಮನೆ ಉದಾಹರಣೆಗೆ ಅನ್ನಮಯಕ್ಕೊಂದು, ಪ್ರಾಣಮಯಕ್ಕೊಂದು, ಮನೋಮಯಕ್ಕೊಂದು, ವಿಜ್ಞಾನಮಯಕ್ಕೊಂದು ಒಂದು ಸ್ತರ ಅಂತ ಇಟ್ಕೊಳ್ಳೋಣ. ಒಂದೊಂದು ಸ್ತರದಲ್ಲೂ ಒಂದೊಂದು ಕಾರ್ಯ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಈ ಶರೀರದಲ್ಲಿ ಅನ್ನಮಯ ಇಲ್ಲದೆ ಹೋದ್ರೆ ಯಾರಿಗೂ ಕಾಣೋದೇ ಇಲ್ಲ, ಅದು ಒಂದು ರೂಪ ಬರೋದೇ ಇಲ್ಲ. ಒಂದು ಸ್ಟ್ರಕ್ಚರ್, ಸ್ಕೆಲಿಟನ್ ಅಂತ ಏನು ಹೇಳ್ತೀವಿ, ಮಸ್ಕ್ಯುಲರ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಅದರೊಳಗಡೆಗೆ ಏನು ರಕ್ತ ಪ್ರವಾಹ ನಡೆದಿದೆ, ಉಸಿರಾಟ ನಡೆದಿದೆ, ಒಳಗಡೆಗೆ ಜೀರ್ಣಕ್ರಿಯೆ ಏನು ನಡೆದಿದೆ, ಒಳಗಡೆಗೆ ಸಂತಾನೋತ್ಪತ್ತಿ ಏನು ನಡೆದಿದೆ, ವಿಸರ್ಜನೆ ಏನು ನಡೆದಿದೆ, ಇದು ಎಲ್ಲಕ್ಕೂ ಮೂಲಭೂತ ಆಧಾರ ಯಾವುದು ಅಂದ್ರೆ ಈ ದೇಹ. ಅದು ಅನ್ನಮಯದೊಳಗಡೆಗೆ ಈ ಕಾರ್ಯ ನಡೀತಾ ಇದೆ. ಪ್ರಾಣಮಯನೂ ಇದೆ ಅದರೊಳಗಡೆಗೆ, ಮನೋಮಯನೂ ಇದೆ ಅದರೊಳಗಡೆಗೆ, ವಿಜ್ಞಾನಮಯನೂ ಇದೆ ಅದರೊಳಗಡೆಗೆ. ಹೀಗೆ ಒಂದೊಂದು ಅವಸ್ಥೆ ಒಳಗಡೆ ಅಥವಾ ಒಂದೊಂದು ಕೋಶದೊಳಗಡೆಗೆ ಒಂದೊಂದು ಕಾರ್ಯ ನಡೀತಾ ಇರುವಂಥದ್ದು ನಮ್ಮೊಳಗಡೆಗೆ ನಮಗೆ ಗೋಚರವಾಗುತ್ತೆ. ನಮ್ಮ ಶರೀರದೊಳಗಡೆಗೆ ಧ್ಯಾನಿಸಿದ್ರೆ ಗೊತ್ತಾಗುತ್ತೆ ಅನ್ನಮಯದಲ್ಲಿ ಏನು ಕಾರ್ಯ ಇದೆ, ಪ್ರಾಣಮಯದಲ್ಲಿ ಏನು ಕಾರ್ಯ ಇದೆ, ಮನೋಮಯದಲ್ಲಿ ಏನು ಕಾರ್ಯ ಇದೆ. ಸೊ ಹಾಗಾಗಿ ಈ ಭೌತ ಜಗತ್ತಿಗೂ ಈ ಭೌತ ಶರೀರಕ್ಕೂ, ಈ ಒಳಗಿನ ಪ್ರಾಣಕ್ಕೂ ಹೊರಗಿನ ವಿಶ್ವಾತ್ಮಕವಾದ ಪ್ರಾಣಕ್ಕೂ, ಒಳಗಡೆ ಇರ್ತಕ್ಕಂಥ ಈ ಮನಸ್ಸಿಗೂ ವಿಶ್ವಾತ್ಮಕವಾದ ಮನಸ್ಸಿಗೂ ನಿರಂತರವಾದ ಸಂಪರ್ಕ ಇದೆ, ನಿರಂತರವಾದ ಕೊಡುಕೊಡುಗೆ ಇದೆ, ವ್ಯವಹಾರ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ವೈಯಕ್ತಿಕ ಆತ್ಮದ ಏಕೈಕನನ್ನು ಅವನು ತಲುಪ್ತಾನೆ ಅವಾಗ ಸಾಧಕ. ಕರ್ಮದ ಮೂಲಕನೂ ಈ ಒಂದು ಸಂಪರ್ಕ ಸಾಧ್ಯ ಆಗುತ್ತೆ ಅಂತ ಹೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಕರ್ಮ ಅನ್ನೋದು ಪ್ರಾಣದ ಕರ್ಮವಾಗಿ, ಮನದ ಕರ್ಮವಾಗಿ, ಪ್ರೇಮದ ಕರ್ಮವಾಗಿ, ದಿವ್ಯ ಕರ್ಮವಾದಾಗ ಪರಾತ್ಪರನ ಸಂಪರ್ಕಕ್ಕೆ, ಪರಾತ್ಪರನ ಸಮೀಪಕ್ಕೆ, ಸನ್ನಿಧಿ ಒಳಗಡೆಗೆ ಸಾಧಕ ಬಂದು ಮುಟ್ತಾನೆ. ಅಂದ್ರೆ ಕರ್ಮದ ಮೂಲಕವೂ ಪರಮನ ಅನುಭೂತಿ ಉಂಟಾಗುತ್ತೆ. ಸಾರ್ಥಕತೆ ಅನ್ನೋದು ನಮಗೆ ಅಲ್ಲೂ ಕೂಡ ಸಾಧ್ಯ ಇದೆ. ದಿವ್ಯ ಸಂಕಲ್ಪದ ಮೂಲಕವೂ ಸಾಧ್ಯ ಇದೆ. ಹಾಗೇನೇ ದಿವ್ಯ ಚಿತ್ಶಕ್ತಿಯ ಮೂಲಕವೂ ಸಾಧ್ಯ ಇದೆ. ಇದನ್ನು ಸಾವಿತ್ರಿ ಮಹಾಕಾವ್ಯದೊಳಗಡೆಗೆ ಮಹರ್ಷಿಗಳು ಎ ಪ್ರೇಯರ್, ಎ ಮಾಸ್ಟರ್ ಆಕ್ಟ್, ಎ ಕಿಂಗ್ ಐಡಿಯಾ ಕ್ಯಾನ್ ಲಿಂಕ್ ಮ್ಯಾನ್ ಸ್ಟ್ರೆಂತ್ ಟು ಟ್ರಾನ್ಸೆಂಡೆಂಟಲ್ ಫೋರ್ಸ್ ಅಂತ ಹೇಳ್ತಾರೆ.
ಮ್ಯಾನ್ಸ್ ಸ್ಟ್ರೆಂತ್ ಅಂದ್ರೆ ಬರೀ ಅನ್ನಮಯ ಮಾತ್ರ ಅಲ್ಲ, ಅದರೊಳಗಿನ ಪ್ರಾಣಮಯ ಮಾತ್ರ ಅಲ್ಲ, ಅದರೊಳಗಡೆಗೆ ಮನೋಮಯ, ಅದರೊಳಗಡೆ ಏನೆಲ್ಲ ಇದೆ ಅದೆಲ್ಲದರ ಒಟ್ಟಾಗಿ ಸ್ಟ್ರೆಂತ್ ಅಂತ ಮನುಷ್ಯ ಅನ್ನುವಂಥದ್ದು ಅಸ್ತಿತ್ವ ಏನಿದೆ ಅದು ಪರಸ್ಪರ ಪುರುಷೋತ್ತಮನ ಸಂಪರ್ಕಕ್ಕೆ ಬಂದು ಮುಟ್ಟುತ್ತೆ. ಅವಾಗೇನಾಗುತ್ತೆ, ಎಲ್ಲರ ಆತ್ಮದೊಳಗಡೆಗೆ ಈ ಪರಮಾತ್ಮನೇ ಕಾರ್ಯ ಮಾಡ್ತಾ ಇದ್ದಾನೆ. ಪರಮಾಣುವಿನಿಂದ ಹಿಡಿದು ಪರಮೇಶ್ವರನವರೆಗೆ ಭಿನ್ನ ಅನ್ನೋದು ಏನೂ ಇಲ್ಲ. ಅದು ನಮ್ಮ ಅಹಂ ಮತ್ತು ನಮ್ಮ ಮನಸ್ಸಿನ ಸೀಮಿತತೆಯಿಂದ ನಮಗೆ ಗೋಚರವಾದದ್ದು. ಅದೊಂದು ಮಿಥ್ಯಾ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಆದರೆ ನಿತ್ಯ ಸತ್ಯ ಯಾವುದು ಅಂದ್ರೆ ಪರಮಾಣುವಿನಿಂದ ಹಿಡಿದು ಗ್ಯಾಲಾಕ್ಸಿಗಳವರೆಗೆ ಏನೆಲ್ಲ ಇದೆಯೋ ಅದೆಲ್ಲವೂ ಪರಮೇಶ್ವರನೇ ಅನ್ನುವಂಥದ್ದು, ಪರಾತ್ಪರ ಪುರುಷೋತ್ತಮನೇ ಅನ್ನುವಂಥದ್ದು ನಮಗೆ ದರ್ಶನ ಆಗುತ್ತೆ. ಅದು ಆತ್ಮನ ಒಂದು ಸ್ಥಾಯಿ. ಈ ಅಸ್ತಿತ್ವ ಪರಮೇಶ್ವರಂದೇ. ಈ ಅನ್ನಮಯ ನನ್ನದು, ಈ ಪ್ರಾಣಮಯ ನನ್ನದು ಅನ್ನೋದು ಭಾವ ಹೋಗಿ ಇದೆಲ್ಲವೂ ಅವನದೇ, ಇದೆಲ್ಲವೂ ಅವನೇ ಅನ್ನುವಂಥದ್ದು ಆದಾಗ ಎಲ್ಲದರೊಟ್ಟಿಗೆ ಎಲ್ಲರ ಜೊತೆಗೆ ಒಂದಾಗುವ ಒಂದು ಸಾಧ್ಯತೆ ನಮ್ಮೊಳಗಡೆಗೆ ಇರ್ತದೆ. ಇದು ಬಹಳ ವಿಶೇಷವಾದದ್ದು. ನಮಗೆ ನಮ್ಮ ಹತ್ತಿರದ ವಸ್ತುಗಳು, ನಮಗೆ ಹತ್ತಿರದ ಬಂಧುಗಳು, ಇವ್ರ ಜೊತೆಗೆ ಸಂಬಂಧಗಳು ಯಾವ ಥರ ಇದ್ದಾವೆ ಅನ್ನೋದು ಚೆನ್ನಾಗಿ ಅರ್ಥವಾಗುತ್ತೆ. ಆದರೆ ಆ ಸಂಬಂಧಗಳು ನಿತ್ಯ ಸಂಬಂಧಗಳಲ್ಲ, ಸತ್ಯ ಸಂಬಂಧಗಳಲ್ಲ ಅನ್ನೋದು ಪೂರ್ಣಯೋಗ ಪ್ರತಿಕರಿಗೆ ಅರ್ಥವಾದಾಗ ಎಲ್ಲದರೊಂದಿಗೆ ಸತ್ಯ ಸಂಬಂಧಗಳು ಎಸ್ಟಾಬ್ಲಿಷ್ ಆದಾಗ ಪ್ರೇಮ ಅನ್ನುವಂಥದ್ದು ಅವನ ಬದುಕಿನ ಒಂದು ಸ್ಥಾಯಿ ಭಾವ ಆಗುತ್ತೆ. ಹೃದಯದೊಳಗಡೆಗೆ ಪರಿಶುದ್ಧವಾದ ಭಾವ ಇರ್ತದೆ. ಹಾಗಾಗಿ ಇದು ನನ್ನವರು, ಇದು ಬೇರೆಯವರು ಅನ್ನೋ ಭಾವ ಅವನೊಳಗಡೆಗೆ ಇನಿತೂ ಅವಕಾಶ ಎಡೆ ಇರೋದಿಲ್ಲ. ಆದ್ರಿಂದಾಗಿ ವಿಶ್ವಾತ್ಮ ಭಾವದೊಳಗಡೆಗೆ ಸ್ಥಿತನಾಗಿರ್ತಾನಾದ್ರಿಂದಾಗಿ ಇಂಥದ್ದೊಂದು ಸಾಧ್ಯತೆ, ಆ ಪರಾತ್ಪರ ತತ್ವ ಏನಿದೆ, ಪರಮೇಶ್ವರನ ಒಂದು ಅವಸ್ಥೆ ಏನಿದೆ, ಅದನ್ನು ಅವನು ತನ್ನೊಳಗಡೆಗೆ ಕಂಡುಕೊಳ್ತಾನೆ, ಅನುಭವಿಸ್ತಾನೆ. ಯಾಕೆಂತಂದ್ರೆ ಎಲ್ಲೆಡೆ ಎಲ್ಲದರಲ್ಲಿ ಸಾರಭೂತವಾಗಿರ್ತಕ್ಕಂಥ ಐಕ್ಯತೆ ಇದ್ದೇ ಇದೆ. ಸಾರಭೂತವಾದ ಐಕ್ಯತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಐಕ್ಯವೇ ಮೂಲಭೂತ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ, ವಿಭಿನ್ನವಾಗಿರ್ತಕ್ಕಂಥ ನಾನು ತಾನು ಅಂತಕ್ಕಂಥ ಈ ದ್ವಂದ್ವ ಏನಿದೆ ಅದು ಹೋಗಿ ಎಲ್ಲವೂ ಒಂದೇ, ಬೇರೆ ಅನ್ನೋದು ಸಂಪೂರ್ಣ ನಮ್ಮ ಕಲ್ಪನೆ ಅಷ್ಟೇ, ನಮ್ಮ ಭಾವನೆ ಅಷ್ಟೇ ಅನ್ನೋದು ಗೊತ್ತಾದಾಗ ಅದು ವಿಸರ್ಜನೆ ಆದಾಗ ಐಕ್ಯತೆ ಅನ್ನೋದು ಸಿದ್ಧಿಸ್ತದೆ. ಪರಮ ಐಕ್ಯದ ವಿವಿಧ ಭೋಗಗಳಿಗಾಗಿ ಈ ಅಂತರ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ಬಹಳ ವಿಶೇಷವಾದ ಮಾತು. ಯಾಕಿದೆ ಈ ಒಂದು ಸೆಪರೇಷನ್ನು, ಈ ವೈವಿಧ್ಯತೆ ಯಾಕಿದೆ ಅಂತ ಅಂದ್ರೆ ಭೋಗಕ್ಕಾಗಿ ಇದೆ ಅಂತ ಹೇಳಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂದ್ರೆ, ಈಗ ಉದಾಹರಣೆ, ನಾನು ನೀರು ಕುಡಿತೀನಿ, ನಾನು ಕಾಫಿ ಕುಡಿತೀನಿ, ನಾನು ಟೀ ಕುಡಿತೀನಿ, ನಾನು ಹಣ್ಣು ತಿಂತೀನಿ, ಹಣ್ಣೊಳಗಡೆ ಬೇರೆ ಬೇರೆ ಹಣ್ಣುಗಳು ತಿಂತೀನಿ, ಆಹಾರದಲ್ಲೂ ಬೇರೆ ಬೇರೆ ಆಹಾರಗಳಿದೆ, ಎಲ್ಲ ಬೇರೆ ಬೇರೆ ಇದ್ರೂ ಕೂಡ ಅದನ್ನ ಭೋಗಿಸಲಿಕ್ಕಾಗಿ ನಾವು ಈ ಶರೀರ ಅದೇ ತರದ ತತ್ವಗಳಿಂದ, ವಿಭಿನ್ನವಾಗಿರ್ತಕ್ಕಂಥ ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ವಿಶೇಷವಾದ ಅಂಗಾಂಶಗಳನ್ನ, ಜೀವಕೋಶಗಳನ್ನ ತನ್ನೊಳಗಡೆಗೆ ಈ ರೂಪಿಸಿರ್ತಕ್ಕಂಥ ಈ ಪ್ರಕೃತಿ ಆ ಭೋಗವನ್ನು ಅನುಭವಿಸ್ಲಿಕ್ಕಾಗಿ ಈ ಸೆಪರೇಟಿವ್ ಕಾನ್ಶಿಯಸ್ ಅನ್ನ ತನ್ನೊಳಗಡೆಗೆ ಅಂತರ್ಗತವಾಗಿ ಇಟ್ಕೊಂಡಿದೆ. ಶರೀರದೊಳಗಡೆಗೂ ಕೂಡ ಈ ಸೆಪರೇಷನ್, ಉದಾಹರಣೆಗೆ ನಾವು ಪಂಚಭೂತಗಳನ್ನೇ, ಪಂಚ ಜ್ಞಾನೇಂದ್ರಿಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅನ್ನುವಂಥದ್ದು ಪರಮೇಶ್ವರನ ಬೇರೆ ಬೇರೆ ಆಯಾಮಗಳು, ಆನಂದದ ಬೇರೆ ಬೇರೆ ಅನುಭೂತಿಗಳು ಅಂತ ಹೇಳಿ. ಉದಾಹರಣೆಗೆ ನಮಗೆ ಹಲಸಿನ ಹಣ್ಣು ಮೂಗೊಳಗಡೆ ಎಷ್ಟು ಚೆನ್ನಾಗಿದೆ ವಾಸನೆ ಅನಿಸುತ್ತೆ. ಹಾಗೇನೆ ಒಂದು ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ವಾಸನೆ ಅನಿಸುತ್ತೆ. ಹಾಗೇನೆ ಹಲಸಿನ ಹಣ್ಣು ಬಾಯಿನೊಳಗಡೆ ಇಟ್ಟಾಗ ಎಷ್ಟು ಚೆನ್ನಾಗಿದೆ ರುಚಿ ಅನಿಸುತ್ತೆ. ಇಲ್ಲಿ ಹಲಸಿನ ವಾಸನೆ ಇರಬಹುದು, ಹಲಸಿನ ರುಚಿ ಇರಬಹುದು, ಇಂದ್ರಿಯ ದ್ವಾರ ಬೇರೆ ಬೇರೆ ಅನಿಸೋದು ಕೂಡ ಆನಂದ ಅಂತ ಅನ್ನೋದು ಎಸ್ಟಾಬ್ಲಿಷ್ ಆಗುವಾಗ, ಇಂದ್ರಿಯದಿಂದ ಆಚೆ ಕಡೆಗೆ ಹೋದಾಗ, ಮನಸ್ಸನ್ನು ಬಂದು ಮುಟ್ಟಿದಾಗ ಅದು ಒಂದೇ ಆಗಿರ್ತದ್ದು. ಬಹಿರ್ಮುಖವಾಗಿ ಅನ್ನಮಯದೊಳಗಡೆಗೆ ಬೇರೆ ಬೇರೆ ಆದಂತ ಈ ಒಂದು ಸುಖ ಒಳಗಡೆಗೆ ಹೋಗಿ ಮುಟ್ಟುವಾಗ ಏಕವಾಗುತ್ತೆ. ಮನಸ್ಸಿನೊಳಗಡೆಗೆ ಸರ್ವೇಂದ್ರಿಯ ದ್ವಾರ ಬರ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ, ಜ್ಞಾನ ಏನಿದೆ, ಅನುಭವ ಏನಿದೆ, ಅದು ಒಂದಾಗ್ಬಿಡುತ್ತದೆ ಅಂತ. ಹಾಗಾಗಿ ಒಳಗಡೆ ಹೋಗ್ತಾ ಹೋಗ್ತಾ ಐಕ್ಯತೆ, ಹೊರಗಡೆಗೆ ಅನ್ನಮಯದೊಳಗಡೆಗೆ ಏಕತೆ ಇರಕ್ಕೆ ಸಾಧ್ಯ ಇಲ್ಲ. ಭೋಗಕ್ಕಾಗಿ ಈ ತರ ವೈವಿಧ್ಯತೆಯನ್ನ ಪ್ರಕೃತಿ ಮಾಡಿದೆ ಅನ್ನುವಂಥದ್ದು. ಪರಮ ಐಕ್ಯವನ್ನ ಸಾಧಿಸಿದಾಗ ಪರಮೇಶ್ವರನೇ ಈ ವಿಭಿನ್ನತೆಯನ್ನ ತನ್ನ ಭೋಗದ ಒಂದು ಕಾರಣಕ್ಕಾಗಿ ಸೃಜಿಸಿದ್ದಾನೆ ತನ್ನ ಮೈಯೊಳಗಡೆಗೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆವಾಗ ನಮ್ಮ ಬಾಹ್ಯ ವ್ಯಕ್ತಿತ್ವ ಯಾವಾಗಲೂ ಒಂದೇ,
ಆಗಿರುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಬಾಹ್ಯ ವ್ಯಕ್ತಿತ್ವ ಅಂತಂದ್ರೆ, ಈಗ ನಾನು ಲೆಕ್ಚರರ್ ಅಂದಾಗ ಕಾಲೇಜಿನಲ್ಲಿ ಫಿಸಿಕ್ಸ್ ಪಾಠ ಮಾಡ್ತಾ ಇರುವಾಗ, ಈಗ ಇಲ್ಲಿ ಮಾತಾಡ್ತಾ ಇರುವಾಗ, ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತಿನ್ನೇನನ್ನು ಮಾಡುವಾಗ ಒಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಹ್ಯದೊಳಗಡೆಗೆ, ಬಹಿರ್ಮುಖದೊಳಗಡೆಗೆ, ಅನ್ನಮಯದೊಳಗಡೆಗೆ, ತನ್ನ ಪರಿಸರದೊಳಗಡೆಗೆ ಈ ವೈವಿಧ್ಯತೆ, ವಿಭಿನ್ನತೆ ಅನ್ನೋದು ಅನಿವಾರ್ಯವಾಗುತ್ತೆ. ಆದರೆ ಅದು ಒಂದೇ ಆಗಿರಲ್ಲ. ಒಂದೇ ದಿನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೇರೆ ಬೇರೆ ಆಗ್ತಾ ಹೋಗುತ್ತದು. ಆಯಾ ಸನ್ನಿವೇಶಕ್ಕೆ, ಆಯಾ ಸಂದರ್ಭಕ್ಕೆ, ಆಯಾ ಕರ್ಮಕ್ಕೆ ಅನುಗುಣವಾಗಿ ಈ ಶರೀರದೊಳಗಡೆಗೆ ಈ ವ್ಯಕ್ತಿತ್ವವೇ, ಬಾಹ್ಯ ವ್ಯಕ್ತಿತ್ವವೇ ಬೇರೆ ಬೇರೆಯಾಗಿ ಗೋಚರಿಸ್ತದೆ. ತಂದೆಯಾಗುತ್ತೆ, ತಮ್ಮನಾಗುತ್ತೆ, ಅಣ್ಣನಾಗುತ್ತೆ, ಗಂಡನಾಗುತ್ತೆ. ಹೀಗೆ ಬಾಹ್ಯ ವ್ಯಕ್ತಿತ್ವದೊಳಗಡೆಗೆ ನಿರಂತರ ವೈವಿಧ್ಯತೆ, ಬದಲಾವಣೆ ಇರಲೇಬೇಕು, ಅನಿವಾರ್ಯ. ವಿವಿಧ ಸಂಯೋಜನೆಯೂ ಆಗಿರ್ತದದು. ಬೇರೆ ಬೇರೆ ಸಂಯೋಜನೆಗಳಿಂದ ಈ ವೈವಿಧ್ಯತೆ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ. ಅದನ್ನೇನು ವಿವರಿಸಬೇಕಾಗಿಲ್ಲ ನಾವು. ಪ್ರಜ್ಞೆಯ ರೂಪಗಳ ಪ್ರಕಟಣೆ ಆಗುತ್ತದು. ಇದು ಬಹಳ ವಿಶೇಷವಾದ ಮಾತು. ನಮ್ಮ ಪ್ರಜ್ಞೆ ಒಂದೊಂದು ಸನ್ನಿವೇಶದಲ್ಲಿ, ಒಂದೊಂದು ಕಾರ್ಯದಲ್ಲಿ ಬೇರೆ ಬೇರೆ ಆಗುತ್ತೆ. ಈಗ ನಾನು ಪಾಠ ಮಾಡುವಾಗ ಯಾವ ತರಗತಿಗೆ ಪಾಠ ಮಾಡ್ತೀನಿ, ಯಾವ ವಿಷಯವನ್ನು ಪಾಠ ಮಾಡ್ತೀನಿ ಅನ್ನುವಾಗ ಅಲ್ಲಿ ಪ್ರಜ್ಞೆ ಬೇರೆ ಆಗುತ್ತೆ. ಹಾಗೆ ಇನ್ನೊಂದು ತರಗತಿ ತಗೊಂಡಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಪಾಠ ಮಾಡುವಾಗ ಅಲ್ಲಿ ಪ್ರಜ್ಞೆ ಬೇರೆ ಆಗುತ್ತೆ. ಮನೆಗೆ ಬಂದಾಗ ಮಾತಾಡುವಾಗ ಪ್ರಜ್ಞೆ ಬೇರೆ ಆಗುತ್ತೆ. ಸೊ ಹೀಗೆ ಬಹಿರಂಗದೊಳಗಡೆಗೆ, ಅನ್ನಮಯದೊಳಗಡೆಗೆ ನಮ್ಮ ವ್ಯಕ್ತಿತ್ವ ಬೇರೆ ಬೇರೆ ಸಂಯೋಜನೆಗಳಲ್ಲಿ ಬೇರೆ ಬೇರೆ ಆಗಲೇಬೇಕಾಗುತ್ತೆ. ಇದು ಪ್ರಜ್ಞೆಯ ಬೇರೆ ಬೇರೆ ರೂಪಗಳು ಪ್ರಕಟೀಕರಣಕ್ಕಾಗಿ ಹೀಗೆ ವೈವಿಧ್ಯಮಯವಾಗಿ ಈ ಪ್ರಕೃತಿ ಒಳಗಡೆಗೆ ಪ್ರಜ್ಞೆ ಬೇರಾಗ್ತಾ ಹೋಗ್ತಾ ಇದೆ. ಸತ್ವದ ಶಕ್ತಿ ಅಲ್ಲ ಅದು, ಮೂಲಭೂತ ಪ್ರಜ್ಞೆಯಲ್ಲ ಅದು, ಸತ್ವದ ಅಂಶಿಕ ಶಕ್ತಿಗಳ ಪ್ರಕಟಣೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನನ್ನೊಳಗಡೆ ಏನ್ ಸತ್ವ ಇದೆ, ಆತ್ಮತತ್ವ ಇದೆ, ಅದು ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಸಮಯಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ಪ್ರಕ್ರಿಯೆ ಒಳಗಡೆ ತೊಡಗಿದಾಗ ಬೇರೆ ಬೇರೆ ಸಂಯೋಜನೆಗಳಲ್ಲಿ ಬೇರಾಗ್ತಾ ಹೋಗುತ್ತೆ. ಇದು ನನ್ನೊಳಗಿನ ಅಪೂರ್ಣದ ಅಂಶದ ಪ್ರಕಟಣೆ ಆಗುತ್ತೆ ಬಾಹ್ಯದೊಳಗಡೆಗೆ ಅಂತೇಳಿ. ಸೊ ಇದು ವೈವಿಧ್ಯಮಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಲೀಲೆಯೇ ಇಷ್ಟು ವೈವಿಧ್ಯಮಯವಾಗಿದ್ದಾಗ, ಈ ಒಂದು ಕ್ಷರಭಾವದೊಳಗಡೆಗೆ ನಾನು ಇಷ್ಟೆಲ್ಲ ವೈವಿಧ್ಯತೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾದಾಗ, ಇನ್ನು ಅಕ್ಷರ ಭಾವಕ್ಕೆ ಹೋಗಿ ಮುಟ್ಟಿದಾಗ ಆನಂದ ಅನ್ನುವಂಥದ್ದು ವಿಶ್ವಾತ್ಮಕವಾಗುತ್ತೆ. ಅನೇಕವಾದದ್ದು ಏಕವಾದಾಗ ಮಹಾಸಾಗರವಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಈ ಪ್ರಪಂಚದಲ್ಲಿ ಹುಟ್ಟತಕ್ಕಂಥ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಪರ್ವತಗಳಲ್ಲಿ ಹುಟ್ಟತಕ್ಕಂಥ ನದಿಗಳೆಲ್ಲವೂ ಹೋಗಿ ಸಾಗರ ಸೇರಿದಾಗ ಅಲ್ಲಿ ಸಮುದ್ರ ಅಂತ ಅನ್ನೋ ಒಂದೇ ಇರ್ತದೆ ಬಿಟ್ರೆ ಹೋಗಿ ಸೇರಿದ ಯಾವ ನದಿಗಳು ಅಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲ್ಲ. ಹಾಗೆ ನಮ್ಮೊಳಗಡೆಗೆ ಜೀವ ಏನಿದೆ ಅದು ಶಾಂತವಾಗಿದ್ದಾಗ, ಈ ಶರೀರಕ್ಕೆ ಮಾತ್ರ ಬಂದಿಯಾಗಿದ್ದಾಗ ಅದಕ್ಕೊಂದು ಹೆಸರಿರ್ತದೆ, ಅದಕ್ಕೊಂದು ಕಾಲ ದೇಶ ನಿಮಿತ್ತಗಳ ಒಂದು ಆವರಣ ಇರ್ತದೆ. ಆದರೆ ಪೂರ್ಣಯೋಗಿ ಈ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಈ ದೇಹದಲ್ಲಿರುವಾಗಲೇ ಒಂದು ಸಮಗ್ರವಾದ ಮಹಾಸಾಗರದ ಆತ್ಮದ ಅನುಭೂತಿ ಒಳಗಡೆಗೆ ಲೀನನಾಗಿ ನಿರಂತರವಾಗಿ ಸ್ಥಾಯಿ ಭಾವವನ್ನು ಹೊಂದಿ ವಿಶ್ವಾತ್ಮದೊಳಗಡೆಗೆ ನಾನು ಮತ್ತು ಅದು ಬೇರೆ ಅಲ್ಲ ಅನ್ನೋ ಭಾವದೊಳಗಡೆಗೆ ಪ್ರತಿಷ್ಠಿತನಾಗ್ತಾನೆ. ಈ ವ್ಯಕ್ತಿಯ ಸನಾತನ ಘಟನಾ ಸ್ವರೂಪ ಅಂತ ಹೇಳ್ತಾರೆ. ಅದೊಂದು ಸಂಭವಿಸ್ತಕ್ಕಂಥ ವಿದ್ಯಮಾನ. ಅದು ಆತ್ಮದ ಸಾಕ್ಷಾತ್ಕಾರವಾದ ಮೇಲೆ ಬ್ರಹ್ಮದ ಸಾಕ್ಷಾತ್ಕಾರ ಅಥವಾ ವಿಶ್ವಾತ್ಮದ ಸಾಕ್ಷಾತ್ಕಾರವಾಗುವ ಒಂದು ಏನಿದೆ ಸನಾತನ ಒಳಗಡೆ, ವ್ಯಕ್ತಿ ಒಳಗಡೆ ಇರುವಂಥ ಸನಾತನ ಏನಿದೆ ಅದು ಘಟಿಸ್ತಕ್ಕಂಥದ್ದು. ಅದರ ಸ್ವರೂಪ ಹೇಗಿರ್ತದೆ, ಹೇಗೆ ಕ್ಷರ, ಅಕ್ಷರ, ಪುರುಷೋತ್ತಮ ಅಂತ ಹೇಳಿ ಮೂರು ಸ್ಥಾಯಿನಲ್ಲಿ ಗೀತೆಯಲ್ಲಿ ಪರಮೇಶ್ವರನನ್ನು ಹೇಳ್ತಾನೆ. ಪುರುಷೋತ್ತಮನೇ ಎಲ್ಲದರ ಪ್ರಭು, ಆತನಲ್ಲಿ ನಾವಿದ್ದು ಆತನೇ ನಮ್ಮ ಎಲ್ಲದರ ಪರಮ ಆತ್ಮನು ಅನ್ನುವಂಥದ್ದು ಅರಿವಿಗೆ ಬರುತ್ತೆ. ನಾವು ಅವನೊಳಗಡೆ ಇದ್ದೇವೆ ಅಥವಾ ನಮ್ಮೊಳಗಡೆಗೆ ಅವನೇ ಇದ್ದಾನೆ. ಆತನೇ ನಮ್ಮ ಎಲ್ಲದರ ಆತ್ಮನು. ಸೊ ಸಕ್ರಿಯೆಯಿಂದ ನಿಷ್ಕ್ರಿಯೆಯ ಕಡೆಗೆ, ಸಕ್ರಿಯೆ ಅಂದ್ರೆ ಯಾವುದೋ ಒಂದು ಕ್ರಿಯೆ ಒಳಗಡೆ ಇರ್ತಕ್ಕಂಥ, ಯಾವುದೋ ಒಂದು ಶರೀರದೊಳಗಡೆ ಇರ್ತಕ್ಕಂಥ, ಯಾವುದೋ ಮನಸ್ಸಿನೊಳಗಡೆ ಇರ್ತಕ್ಕಂಥ ಆತ್ಮ ಏನಿದೆ ನಿಷ್ಕ್ರಿಯೆಯತ್ತ ಸಾಗಿ ಹೋಗ್ತಕ್ಕಂಥದ್ದೊಂದು ಯಾತ್ರೆ ಒಳಗಡೆಗೆ, ಪ್ರಜ್ಞೆ ಒಳಗೆ ಶಕ್ತಿ, ಆನಂದದ, ಮೌನದ, ನಿಷ್ಕ್ರಿಯೆಯ ಅವಿಕಾರಿ ಅಕ್ಷರನನ್ನು ನಾವು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಬರುತ್ತೆ. ಕ್ಷರದಿಂದ ಅಕ್ಷರವಾಗುವ ಒಂದು ವಿದ್ಯಮಾನ ನಮ್ಮೊಳಗಡೆಗೆ ನಡೀತದೆ. ಇದು ವಿಶ್ವಲೀಲೆಯ ಸಂಬಂಧಗಳನ್ನು ಸಾಧ್ಯವಾಗಿಸ್ತದೆ. ವಿಶ್ವದ ಎಲ್ಲ ಲೀಲೆಗಳು, ಬೇರೆ ಬೇರೆ ದೇಶಗಳ ನಡುವೆ ನಡೀತಾ ಇರ್ತಕ್ಕಂಥ ಕೊಡುಗೆ ಇರ್ಬೋದು, ಬೇರೆ ಬೇರೆ ತತ್ವಗಳಲ್ಲಿ, ಉದಾಹರಣೆಗೆ ಪ್ರಾಣತತ್ವ ಬೇರೆ ಬೇರೆ ಶರೀರಗಳಲ್ಲಿ, ಬೇರೆ ಬೇರೆ ಸಸ್ಯಗಳಲ್ಲಿ, ಬೇರೆ ಬೇರೆ ಪ್ರಾಣಿಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ
ಸ್ಥಳಗಳಲ್ಲಿ ಬೇರೆ ಬೇರೆ ಆಗ್ತಾ ಇದೆ, ಪ್ರಕಟವಾಗ್ತಾ ಇದೆ. ಅಲ್ಲಿ ಮಗ್ನವಾಗಿರ್ತಕ್ಕಂಥ ಮನಸ್ಸೇನಿದೆ, ಆ ಮನಸ್ಸಿಗೆ ಸತ್ವ ಏನಿದೆ, ಅದು ಕ್ಷರದ ಪ್ರವಾಹದಲ್ಲಿ ಸಿಲುಕಿರೋದ್ರಿಂದಾಗಿ ತನ್ನ ಪೂರ್ಣತೆಯನ್ನು ಮರೆತು ಕೆಲಸ ಮಾಡ್ತಾ ಹೋಗುತ್ತೆ, ಅದು ಮರೆತು ಇರುತ್ತೆ ಅಂತ. ಸೊ ಅಲ್ಲಿ ಸನಾತನನ ಶಾಂತಿ, ಸನಾತನ ಶಕ್ತಿ, ಸ್ವ ಆನಂದದ ಸ್ವಾಮ್ಯಕ್ಕೆ ಭಂಗ ಬರುತ್ತದೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾದದ್ದು. ಏನದು ಸ್ವಾಮ್ಯ ಅಂತಂದ್ರೆ, ಅದು ನಿರಂತರವಾದದ್ದು, ಅನಂತವಾದದ್ದು, ಅದು ಅಮೇಯವಾದದ್ದು, ಅದು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ, ಅದು ಆತ್ಮತತ್ವ. ಆದರೆ ದೇಹದೊಳಗಡೆಗೆ, ವಸ್ತು ಒಳಗಡೆಗೆ, ದ್ರವ್ಯದೊಳಗಡೆಗೆ ನಾವು ಅದನ್ನ ಹುಡುಕಿ ನೋಡಿದಾಗ ಆ ದ್ರವ್ಯಕ್ಕೆ ನಿಷ್ಠವಾಗಿ, ಆ ಶರೀರಕ್ಕೆ ನಿಷ್ಠವಾಗಿ, ಆ ವಸ್ತುವಿಗೆ ನಿಷ್ಠವಾಗಿ ಅದು ತನ್ನಂತಾನು ಸೀಮಿತಗೊಳಿಸಿಕೊಂಡು ವ್ಯವಹಾರದಲ್ಲಿದೆ. ಯಾವುದೋ ಒಂದು ಗಿಡದಲ್ಲಿ, ಯಾವುದೋ ಒಂದು ಮರದಲ್ಲಿ, ಯಾವುದೋ ಒಂದು ಪಕ್ಷಿಯಲ್ಲಿ, ಯಾವುದೋ ಒಂದು ಶರೀರದಲ್ಲೂ ಆತ್ಮ ಏನು ಕೆಲಸ ಮಾಡ್ತಾ ಇದೆ, ಅದು ಆ ಶರೀರದ ಮಿತಿಯಲ್ಲಿ, ಆ ಶರೀರದ ಕಾರ್ಯದಲ್ಲಿ, ಆ ಶರೀರದ ಉದ್ದೇಶದಲ್ಲಿ ತಾನು ಒಂದಾಗಿ ಕಾರ್ಯ ಮಾಡ್ತಾ ಇರುತ್ತೆ. ಅದು ಅಕ್ಷರವಾದದ್ದೇ, ಅಲ್ಲಿ ಕ್ಷರವಾಗಿ ಕಾರ್ಯದಲ್ಲಿದೆ. ಅದು ಅನಂತವಾದದ್ದೇ, ಅಲ್ಲಿ ಶಾಂತವಾಗಿ ಕೆಲಸ ಮಾಡ್ತಾ ಇದೆ. ಕ್ಷರದಲ್ಲಿ ಮಗ್ನವಾದ ಮಾನಸಿಕ ಸತ್ವ ಕ್ಷರದ ಪ್ರವಾಹದಲ್ಲಿ ಸಿಲುಕಿ ಇಂಥದ್ದೊಂದು ಸ್ವಾಮ್ಯವನ್ನ ಕಳೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ. ಸೊ ಅಕ್ಷರದಲ್ಲಿ ಮಗ್ನವಾದ ಜೀವ ಇದೆಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡಿದ್ದರೂ ಎಲ್ಲವೂ ಸಕ್ರಿಯವಾಗಿ ಇರುವುದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಯಾರೋ ಒಬ್ಬನಿಗೆ, ಈ ಪೂರ್ಣಯೋಗ ಸಾಧಕನಿಗೆ ಇದೆಲ್ಲವೂ ಗ್ರಾಹ್ಯವಾಗುತ್ತೆ, ಅರ್ಥವಾಗುತ್ತೆ. ಅವನ ಶರೀರದೊಳಗಡೆ, ಅವನ ಅಸ್ತಿತ್ವದೊಳಗಡೆಗೆ ಪರಿಪೂರ್ಣತೆಯನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ, ಯಾವುದೋ ಒಂದು ಅಸ್ತಿತ್ವದ ಭಾಗ ಪೂರ್ಣತೆಗೆ ಇನ್ನೂ ಸ್ಪಂದಿಸೋದಿಲ್ಲ, ಸಿದ್ಧವಾಗಿರೋದಿಲ್ಲ, ಅದನ್ನ ಒಳಗೊಳ್ಳೋದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಪರಾತ್ಪರ ಪರಮ ಪುರುಷೋತ್ತಮನಲ್ಲಿ ಇರ್ತಕ್ಕಂಥ ಜೀವ ಈ ಅನ್ನಮಯದ ಮಿತಿಯಲ್ಲಿ, ಈ ಪ್ರಾಣಮಯದ ಮಿತಿಯಲ್ಲಿ, ಈ ಮನೋಮಯದ ಮಿತಿಯಲ್ಲಿ ತಾನು ಅನಿವಾರ್ಯವಾಗಿ ಸಿಕ್ಕಳ್ತಾನೆ. ಆ ವಿಶ್ವ ವ್ಯಾಪಾರದ ವೈಶಾಲ್ಯತೆಯನ್ನ, ಭೂಮತೆಯನ್ನ, ಅಮೇಯತೆಯನ್ನ ಅನುಭವಿಸಿದರೂ ಕೂಡ ಆತ್ಮಜ್ಞಾನ, ಆತ್ಮಶಕ್ತಿಗಳು ಆತನ ಸ್ವಭಾವ, ವ್ಯಕ್ತಿತ್ವಗಳಿಂದ, ಪ್ರಜ್ಞೆಯ ರೂಢಿಗಳಿಂದ ಆತನ ಸ್ವಭಾವ ಸೀಮಿತವಾಗಿ ಸದಾಕಾಲ ಇರಲೇಬೇಕು ಅಂತ ಏನಿಲ್ಲ. ಸೀಮಿತತೆ ಇದ್ರೂ ಕೂಡ, ದೇಹದ, ಪ್ರಾಣದ, ಮನಸ್ಸಿನ, ಬುದ್ಧಿಯ ಸೀಮಿತತೆ ಇದ್ರೂ ಕೂಡ ಅಲ್ಲೇ ಇರಬೇಕು ಅನ್ನುವಂಥದ್ದು, ಆ ಸೀಮಿತ ಚೌಕಟ್ಟಿನೊಳಗಡೆಗೆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಪೂರ್ಣ ಯೋಗದ ಸಾಧಕನಿಗೆ ಇರೋದಿಲ್ಲ. ಜೀವ ಪರಮ ಪುರುಷೋತ್ತಮನ ಸ್ವಾತಂತ್ರ್ಯವನ್ನು ಹೊಂದಿಯೂ ತನ್ನ ಸತ್ವದ ದಿವ್ಯ ಕರ್ಮದ ಸರಿಯಾದ ಉಪಯುಕ್ತತೆಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಮಹರ್ಷಿ ಅರವಿಂದರು ತಮ್ಮ ಜೀವನದೊಳಗಡೆಗೆ ತಾವೇನೇ ಅದನ್ನು ಸಾಧಿಸಿ ನಿದರ್ಶಿಸಿ ತೋರಿಸಿದ್ದಾರೆ. ಸೊ ಈ ಸಾಧನೆಗೆ, ಈ ಬೋಧನೆಗೆ ಮಹರ್ಷಿ ಅರವಿಂದರ ಕಾರಣವಾಗಿದೆ. ಯಾಕೆ ಅಂತಂದ್ರೆ, ಪರಾತ್ಪರ ಪುರುಷೋತ್ತಮ ನಿರ್ಗುಣೋ ಗುಣಿಹಿ ಅಂತ ಹೇಳಿ ಒಂದು ಮಾತು ಬರುತ್ತೆ. ನಮ್ಮ ಉಪನಿಷತ್ತುಗಳಲ್ಲಿ ಇದನ್ನು ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಪರಮಾತ್ಮ ಸಗುಣನೂ ಹೌದು, ನಿರ್ಗುಣನೂ ಹೌದು, ಎರಡೂ ಹೌದು ಅನ್ನೋದಾದ್ರೆ, ಅದು ಭಾರತೀಯ ಪರಿಕಲ್ಪನೆ ಒಳಗಡೆಗೆ ಉಪನಿಷತ್ತಿನ ಋಷಿ ಅದನ್ನು ದರ್ಶಿಸಿದ್ದಾನೆ ಅನ್ನೋದು ಹೌದಾದ್ರೆ, ವಿರೋಧದ ಸಾಪೇಕ್ಷತೆ ಏನಿದೆ, ನಿರ್ಗುಣ ಇದು ಸಗುಣ ಅನ್ನೋವಂಥದ್ದು ಸೆಪರೇಷನ್ ಏನಿದೆ, ಇದು ವೈಯಕ್ತಿಕತೆ, ಅದು ನಿರ್ವೈಯಕ್ತಿಕತೆ ಅಂತ ಹೇಳಿ ಪಾಶ್ಚಿಮಾತ್ಯರ ದೃಷ್ಟಿ ಒಳಗಡೆ ನಾವು ಅದನ್ನು ನೋಡ್ತೀವಿ. ಅವರು ಕೂಡ ಅದನ್ನು ಹೇಳ್ತಾರೆ. ಅದು ಉಪನಿಷತ್ತು ಹೇಳ್ತಕ್ಕಂಥ ನಿರ್ಗುಣೋ ಗುಣಿಹಿ ಅನ್ನೋದನ್ನ ನಾವು ಮಾತ್ರ ಇವತ್ತು ಯೋಚನೆ ಮಾಡ್ತಾ ಹೋದಾಗ, ಆ ನಿರ್ಗುಣೋ ಗುಣಿಹಿ ಅನ್ನೋ ಮಾತನ್ನ ಇಟ್ಕೊಂಡು ನೋಡೋದಾದ್ರೆ, ಅತೀತನಾದಂತಹ ಪುರುಷೋತ್ತಮ ತನ್ನ ಸನಾತನ ಸತ್ವದ, ಅಂದ್ರೆ ಎರಡು ಗುಣಗಳೇನು, ಸಗುಣ ಮತ್ತು ನಿರ್ಗುಣ ಅನ್ನೋಂಥ ಎರಡು ಮೂಲಭೂತ ಸ್ಥಾಯಿಗಳೇನಿದಾವೆ, ಆ ಎರಡೂ ಸ್ಥಾಯಿಗಳ ಸಾರಭೂತ ಸತ್ವವೇ ಅವನು. ಪರಾತ್ಪರ ಪುರುಷೋತ್ತಮನೇ ಸಗುಣನೂ ನಿರ್ಗುಣನೂ ಅನ್ನೋದಾದ್ರೆ, ಸಗುಣದಲ್ಲಿಯೂ ನಿರ್ಗುಣದಲ್ಲಿಯೂ ಅವನು ತನ್ನದೇ ದ್ರವ್ಯವನ್ನ ಇಟ್ಟು ಅಲ್ಲಿ ಪ್ರಕಟವಾಗಬೇಕಾಗತ್ತೆ. ಸೊ ಎರಡು ಧ್ರುವಗಳನ್ನು ಅವನು ಹೊಂದಿಯೂ ಎರಡು ಧ್ರುವಗಳಿಂದ ಅತೀತನಾಗಿಯೂ ಆಚಕಡೆಯೂ ಇರಬೇಕಾಗತ್ತೆ. ಈ ಉಪನಿಷತ್ತಿನ ಬೋಧನೆ ಇದೇನೆ. ಸಗುಣಿಯೂ ಹೌದು, ನಿರ್ಗುಣಿಯೂ ಹೌದು, ಗುಣಾತೀತನೂ ಹೌದು, ಎರಡೂ ಅಲ್ಲೇ ಇರುವಂಥದ್ದು ಅವಸ್ಥೆ ಅವನಿಗೆ ಸಾಧ್ಯವಿದೆ. ಎರಡೂ ಧ್ರುವಗಳಲ್ಲಿ ಸಕ್ರಿಯದಲ್ಲಿಯೂ ನಿಷ್ಕ್ರಿಯದಲ್ಲಿಯೂ ಸ್ಥಾಯಿಯಾಗಿ ಇರಬಲ್ಲ ಪರಾತ್ಪರ ಪುರುಷೋತ್ತಮ ಅನ್ನುವಂಥದ್ದು ನೋಟ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ನೋಟದಲ್ಲಿ ಏನ್ ಕಾಣುತ್ತೆ ಅಂದ್ರೆ, ವಿಶ್ವದ ಎಲ್ಲ ವ್ಯಾಪಾರಗಳು ಪರಬ್ರಹ್ಮನ ಅನಂತ ಗುಣಗಳ ಪ್ರಕಟಣೆಗಳು ಅನ್ನೋದು ಗೊತ್ತಾಗುತ್ತೆ.
ಬರೇ 3 ಗುಣ ಅಂತ ಹೇಳಿ ಸತ್ವ ರಜಸ್ಸು ತಮಸ್ ಅಲ್ಲ, ಅನಂತ ಗುಣಗಳು. ಗುಣಗಳಲ್ಲಿ ಸತ್ವದಲ್ಲಿ ಅನಂತ ಸತ್ವಗಳಿದ್ದಾವೆ, ತಮಸ್ಸಿನಲ್ಲಿ ಅನಂತ ತಮಸ್ಸಿದೆ, ರಜಸ್ಸಿನಲ್ಲಿ ಅನಂತ ರಜಸ್ಸಿದೆ. ಎಷ್ಟು ಜೀವಗಳಿದ್ದಾವೋ ಆ ಜೀವಗಳಲ್ಲಿ ಎಷ್ಟು ಈ ಒಂದು ಸತ್ವ ತಮಸ್ಸು ರಜಸ್ಸು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ಕಾರಣಾತೀತಕ್ಕೆ ಹೋಗುವಾಗ ಅನಂತ ಸಾಧ್ಯತೆಗಳನ್ನು ಪ್ರಕಟಿಸ್ತವೆ. ಹಾಗಾಗಿ ಗುಣಗಳ ಪ್ರಕಟಣೆ ಇದು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ರೂಪಗಳು ಕೂಡ ಒಂದು ಪ್ರಕಟಣೆ. ಅಂದರೆ ಅದರೊಳಗಡೆಗೆ ಗುಣ ಸತ್ವ ರಜಸ್ಸು ತಮಸ್ಸು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ ಒಳಗಡೆಗೆ ವ್ಯಕ್ತಿತ್ವಗಳು ತಯಾರಾಗ್ತವೆ. ಮುಂದೆ ಆ ನೋಟದೊಳಗೆ ಕಾಣುವಂಥದ್ದೇ ಅಂದರೆ ಸಪ್ರಜ್ಞ ಪರಮ ಸಂಕಲ್ಪದಿಂದ ಪರಾತ್ಪರನ ಸತ್ವವು ಅನಂತ ಗುಣಗಳನ್ನು ಹೊಂದುತ್ತದೆ ಅನ್ನೋದು ಗೊತ್ತಾಗುತ್ತೆ. ಪರಮೇಶ್ವರನೇ ಈ ಅನಂತ ಗುಣಗಳ ಒಂದು ಮಿಶ್ರಣದ ಮೂಲಕ ಅನಂತ ಸ್ವರೂಪನಾಗಿ ಪ್ರಕಟನಾಗ್ತಾನೆ. ಈ ಗುಣಗಳು ಆತನ ದ್ರವ್ಯ ರೂಪಗಳೇ ಅನ್ನೋದು ಗೊತ್ತಾಗುತ್ತೆ. ವಿಶ್ವಾತ್ಮಕ ಸ್ವಭಾವ ಮತ್ತು ರೂಢಿಗಳಿಗೆಲ್ಲ ಇದೇ ಕಾರಣ ಅನ್ನೋದು ಗೊತ್ತಾಗುತ್ತೆ. ಯಾವುದೋ ಒಂದು ವಸ್ತು, ಯಾವುದೋ ಒಂದು ವ್ಯಕ್ತಿ ಹೀಗೆ ಬಿಹೇವ್ ಮಾಡ್ತಾನೆ ಯಾಕೆ ಅಂತ ಅಂದ್ರೆ ಆ ಕಾಂಬಿನೇಷನ್ ಒಳಗಡೆಗೆ ಗುಣಗಳ ಮಿಶ್ರಣ ಅವನೊಳಗಡೆಗೆ ಆಗಿರ್ತದೆ. ನಿರ್ಗುಣನೇ ಸಗುಣಿ ಆಗ್ತಾನೆ, ಅನಂತವಾಗಿ ಪ್ರಕಟವಾಗ್ತಾನೆ. ತನ್ನ ಗುಣಗಳಿಂದ ಅತೀತನಾಗಿ ಈ ಅಧೀನತೆಯನ್ನು ಅವನು ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಂಡಾಗ, ಅಧೀನತೆ ಅನ್ನೋ ಶಬ್ದ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದಕ್ಕೆ ಅಧೀನವಾಗಿದೆ ಇದೆಲ್ಲವೂ ಅಂದ್ರೆ ಪರಾತ್ಪರ ಪುರುಷೋತ್ತಮನಿಗೆ ಅಧೀನವಾಗಿದೆ. ಸೆಪರೇಷನ್ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅಹಂಭಾವ ಸೆಪರೇಟ್ ಮಾಡ್ತಾ ಇದೆ. ಎಷ್ಟೆಷ್ಟು ಅಹಂಕಾರ ಸೆಪರೇಟ್ ಮಾಡ್ತದೋ ಅಷ್ಟಷ್ಟು ಪರಮೇಶ್ವರನಿಂದ ಪರಾತ್ಪರದಿಂದ ನಾವು ದೂರ ಆಗ್ತಾ ಹೋಗ್ತೀವಿ, ಬೇರಾಗ್ತಾ ಹೋಗ್ತೀವಿ, ನಾನು ನನ್ನದು ಅನ್ನೋದ್ರೊಳಗಡೆ ಬಂದಿಯಾಗ್ತಾ ಹೋಗ್ತೀವಿ. ಈ ಅಧೀನತೆ ಅನ್ನೋದು ಜಾಸ್ತಿ ಆದಂಗೆ ಅಹಂ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದು ಅಹಂ ನಿರಸನವಾದಂತೆಲ್ಲವೂ ಕೂಡ ಅಧೀನತೆ ಜಾಸ್ತಿ ಆಗುತ್ತೆ. ಪರಮೇಶ್ವರನಿಗೆ ನಾವು ಅಧೀನರಾಗ್ತೀವಿ, ನಮ್ಮ ಸ್ವತಂತ್ರವನ್ನು ಕಡಿಮೆ ಮಾಡ್ಕೊಳ್ತೀವಿ. ನಾವು ಸ್ವಾತಂತ್ರ್ಯ ಜಾಸ್ತಿ ಮಾಡ್ಕೊಂಡಾಗೆ ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಡಿಪೆಂಡೆಂಟ್ ಎಂಟಿಟಿ ಆಗ್ತೀವಿ. ಒಂದು ವ್ಯಕ್ತಿನೋ ಒಂದು ಯಾವುದೋ ಒಂದು ಹೆಸರೊಳಗೆ ಒಂದು ಶಕ್ತಿನೋ ಒಂದು ವ್ಯಕ್ತಿತ್ವನೋ ನಾವು ನಮ್ಮದು ಅಂತ ಹೇಳ್ಕೊಂತ ಓಡಾಡ್ತಿರ್ತೀವಿ. ನಾವು ಪರಮೇಶ್ವರನಿಂದ ತುಂಬಾ ದೂರ ಆಗಿಬಿಡ್ತೀವಿ ನಾವು. ಹಾಗಾಗಿ ಅಧೀನತೆ ಜಾಸ್ತಿ ಆದಾಗ ಪರಾತ್ಪರ ಪುರುಷೋತ್ತಮನಿಗೆ ಹತ್ರ ಆಗ್ತೀವಿ ಅನ್ನುವಂಥದ್ದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಅವಾಗ ಉಪನಿಷತ್ತಿನ ಋಷಿ ಏನ್ ನಮಗೆ ಬೋಧಿಸ್ತಾನೆ, ಯಾವ ವ್ಯಕ್ತಿ ಸಂಪೂರ್ಣ ಸ್ವತಂತ್ರನಲ್ಲ, ನಾನು ಸಂಪೂರ್ಣವಾಗಿ ಪರಮೇಶ್ವರನಿಗೆ ಅಧೀನ ಅಂತ ಭಾವಿಸ್ತಾನೋ ಅವನೊಳಗಡೆಗೆ ಎಲ್ಲ ಸರ್ವ ಗುಣಗಳಲ್ಲಿ ಪರಮೇಶ್ವರನೇ ಪ್ರಕಟನಾಗ್ತಾ ಇದ್ದಾನೆ ಅನ್ನೋ ದರ್ಶನ ಪ್ರಾಪ್ತಿಯಾದಾಗ ಪರಮೇಶ್ವರ ಅವನೊಳಗಡೆಗೆ ಪ್ರಕಟನಾಗ್ತಾನೆ, ಪ್ರಕಟವಾಗುವ ಸಾಧ್ಯತೆ ಒಂದು ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಪರಮೇಶ್ವರ ಪ್ರಕೃತಿಗೆ ಅಧೀನನಾಗಿದ್ರೆ, ಪ್ರಕಟಿತವಾಗಿರ್ತಕ್ಕಂಥ ಪ್ರಕೃತಿ ಸರ್ವತಂತ್ರ ಸ್ವತಂತ್ರ ಅನ್ನೋದಾಗಿದ್ರೆ ಪುರುಷನ ಕಥೆ ಏನಾಗ್ತಿತ್ತು ಅಂದ್ರೆ ಅವನು ಪ್ರಕೃತಿಯ ಕೈಗೊಂಬೆಯಾಗಿ ಬಿಡ್ತಿದ್ದ, ತಾನು ಪ್ರಕಟವಾಗುವ ಸಾಧ್ಯತೆಯನ್ನೇ ಕಳ್ಕತ್ತಿದ್ದ. ತನಗೆ ಬೇಕಾದಾಗ ಬೇಕಾದ ರೂಪದಲ್ಲಿ ಪ್ರಕಟವಾಗುವ ಸ್ವಾತಂತ್ರ್ಯ ಅವನಿಗೆ ಇರ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಈ ಒಂದು ವಿಶೇಷವಾದಂತಹ ಈ ಪ್ರಕೃತಿ ಮತ್ತು ಪರಮೇಶ್ವರನ ನಡುವಿನ ಈ ಒಂದು ಸಾಮ್ಯತೆ ಮತ್ತು ಅನಿವಾರ್ಯತೆ ಏನಿದೆ, ಪರಸ್ಪರತೆ ಏನಿದೆ, ಅದನ್ನು ಚೆನ್ನಾಗಿ ಗ್ರಹಿಸಬೇಕಾಗತ್ತೆ. ಸನಾತನನು ಸಗುಣಕ್ಕಾಗಲಿ ನಿರ್ಗುಣಕ್ಕಾಗಲಿ ಬಂಧಿತನಲ್ಲ ಅನ್ನೋದು ನಮಗೆ ಅವಾಗ ಗೊತ್ತಾಗುತ್ತೆ. ಎಲ್ಲ ಇತಿನೇತಿಗಳಿಗೆ ಅತೀತನಾಗಿ ತಾನಾಗಿ ಆತ ಇರಬಲ್ಲ, ಪ್ರಕೃತಿಯಿಂದ ಹೊರತಾಗಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇದು ನಮ್ಮ ಉಪನಿಷತ್ತಿನಲ್ಲಿ ಎಲ್ಲಿ ಬಂದಿದೆ ಈ ಥರದ ಒಂದು ಸಗುಣ ಮತ್ತು ನಿರ್ಗುಣಗಳ ಒಂದು ಸಂಬಂಧ ವಿವರಣೆ ಅಂತ ಅಂದ್ರೆ ಮುಂಡಕದೊಳಗಡೆಗೆ ಮತ್ತು ಭಗವದ್ಗೀತೆಯೊಳಗಡೆಗೆ 2 ಶ್ಲೋಕಗಳನ್ನು ನಾವು ನೋಡಬಹುದು. ಆ ಶ್ಲೋಕಗಳನ್ನು ಹೇಳಿ ಇವತ್ತಿನ ಈ ಒಂದು ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ನಾನು ವಿದ್ಯುಕ್ತನಾಗ್ತೀನಿ. ಮುಂಡಕದಲ್ಲಿ 6ನೇ ಮಂತ್ರ ಹೀಗೆ ಬರುತ್ತೆ, ಪರಾವಿದ್ಯೆ ಅಂತ ಹೇಳಿ ಅದನ್ನ ನಾವು ನೋಡಬಹುದು. ಅಂದ್ರೆ ನಿರ್ಗುಣ ತತ್ವವನ್ನ, ಪರಮೇಶ್ವರನ ನಿರ್ಗುಣ ತತ್ವವನ್ನು ಅಲ್ಲಿ ಹೀಗೆ ಹೇಳಲಾಗಿದೆ ಅಂತ. ಅಥ ಪರಾಯಯ ತದಕ್ಷರಂ ಅಧಿಗಮ್ಯತೆ ಯತ್ತದೇಶಮಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಃ ಅಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳಿ ಮಂತ್ರ ಇದು.
ಅದರ ವಿವರಣೆ ಏನಂದ್ರೆ, ಯಾವುದರಿಂದ ಈ ಅಕ್ಷರ ಪ್ರಾಪ್ತವಾಗುತ್ತದೆಯೋ ಅದು ಅದೃಶ್ಯವಾದದ್ದು, ಅಗ್ರಾಹ್ಯವಾದದ್ದು. ಯಾವುದರಿಂದ ಬರ್ತಾ ಇದೆ ಈ ಪ್ರಕಟಿತ ಜಗತ್ತು, ಅದು ಆ ಯಾವುದು ಬರ್ತಾ ಇದೆಯೋ ಎಲ್ಲಿಂದ, ಅದು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ನೋಡಕ್ ಹೋದಾಗ ಅದೇನಾಗಿದೆ ಅಂದ್ರೆ ಅಗ್ರಾಹ್ಯವಾಗಿದೆ, ಅಗೋತ್ರವಾಗಿದೆ, ಅವರ್ಣವಾಗಿದೆ, ಅಚಕ್ಷುಹು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅಶ್ರೋತ್ರ ನಮ್ಮ ಈ ಕಿವಿಗೆ ಕೇಳೋದಿಲ್ಲ, ಅನ್ನಮಯದ ಕಿವಿಗೆ ಕೇಳೋದಿಲ್ಲ, ಮತ್ತು ಅಪಾಣಿಪಾದ ಅದಕ್ಕೆ ಕಾಲು ಕೈಗಳು ಇತ್ಯಾದಿಗಳು ಚಲನೆಗೆ ಬೇಕಾಗಿರುವಂಥದ್ದು ಅಂಗಾಂಗಗಳು ಇಲ್ಲ. ನಿತ್ಯವಾದದ್ದು, ವಿಭುವಾದದ್ದು, ಸರ್ವಗತವಾದದ್ದು, ಸುಸೂಕ್ಷ್ಮವಾದದ್ದು, ಅವ್ಯಯವಾದದ್ದು ಅನ್ನುವಂಥದ್ದು ಅದು ಎಲ್ಲ ಭೂತ ಯೋನಿ, ಎಲ್ಲ ಭೂತಗಳಿಗೆ ಅದು ಯೋನಿಯಾಗಿದೆ. ಅಂದ್ರೆ ಎಲ್ಲವೂ ಅದರಿಂದನೇ ಹುಟ್ಟಿದೆ. ಧೀರರಿಗೆ ಮಾತ್ರ ಎಲ್ಲ ಕಡೆಗೆ ಅದೇ ಕಾಣ್ತದೆ. ಯಾವುದರಿಂದ ಇದು ಆಕಾಶ ಬರ್ತಾ ಇದೆಯೋ, ಯಾವುದರಿಂದ ವಾಯು ಬರ್ತಾ ಇದೆಯೋ, ಯಾವುದರಿಂದ ಅಗ್ನಿ, ಯಾವುದರಿಂದ ಜಲ, ಯಾವುದರಿಂದ ಪೃಥ್ವಿ ನಿರಂತರವಾಗಿ ಪ್ರಕ್ಷೇಪಿಸಲ್ಪಡ್ತಾ ಇದೆಯೋ ಅದು ಎಲ್ಲ ಕಡೆಗೆ ಅನ್ನಮಯದಲ್ಲೂ, ಪ್ರಾಣಮಯದಲ್ಲೂ, ಮನೋಮಯದಲ್ಲೂ ಅಷ್ಟೇ ಅಲ್ಲ, ಸರ್ವಭೂತಗಳಲ್ಲಿ ಅಂದರೆ ಪೃಥ್ವಿ ತತ್ವದಲ್ಲಿ, ಜಲತತ್ವದಲ್ಲಿ, ವಾಯುತತ್ವದಲ್ಲಿ, ಅಗ್ನಿತತ್ವದಲ್ಲಿ, ಆಕಾಶ ತತ್ವದಲ್ಲಿ ಆತ್ಮವನ್ನೇ ಕಾಣೋದಕ್ಕೆ ಧೀರನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅದು ನಿರ್ಗುಣ ಅಂತ ಹೇಳಿ. ಇನ್ನ ಸಗುಣ ಅನ್ನೋದಕ್ಕೆ ಗೀತೆಯಲ್ಲಿ ಒಂದು ಶ್ಲೋಕ ಪರಮೇಶ್ವರ ಹೇಳ್ತಾನೆ, ಭಗವಾನ್ ಕೃಷ್ಣ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚಂ ತ್ವಂ ಯಮ ಮಮ ತೇಜೋಂಶ ಸಂಭವಂ. ಏನೆಲ್ಲ ನೋಡ್ತೀರಿ, ಏನೆಲ್ಲ ನೀವು ಮುಟ್ತೀರಿ, ಏನೆಲ್ಲ ಮೂಸ್ತೀರಿ, ಏನೆಲ್ಲ ತಟ್ತೀರಿ, ನಿಮ್ಮ ಇಂದ್ರಿಯಗಳಿಗೆ ಗಮ್ಯವಾಗ್ತಕ್ಕಂಥದ್ದು ಏನೆಲ್ಲ ಇದೆ ಈ ಪ್ರಪಂಚದಲ್ಲಿ ಅದೆಲ್ಲವೂ ನನ್ನ ತೇಜದ ಅಂಶವೇ, ನನ್ನಿಂದನೇ ಅದು ಪ್ರಕಟಿತವಾಗಿದೆ. 10ನೇ ಅಧ್ಯಾಯದಲ್ಲಿ ಕಡೆ ಶ್ಲೋಕ. ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯೋಹಮಿದಂ ಕೃತ್ಸ್ನಮೇಕಾಂಶೇನ ಸ್ಥಿತೋ ಜಗತ್. ನನ್ನದೇ ಒಂದೇ ಅಂಶದಿಂದ ಸಮಸ್ತ ಜಗತ್ತು ಪ್ರಕಟಿತವಾಗಿದೆ. ಎಲ್ಲ ಸುಗುಣ ಪ್ರಪಂಚ ನನ್ನ ಅಂಶವೇ, ಎಲ್ಲ ನಿರ್ಗುಣ ಅದು ನಾನೇ ಅಂಥೇಳಿ. ಹಾಗಾಗಿ ನಿರ್ಗುಣೋ ಗುಣಿಹಿ ಅಂಥೇಳಿ ಉಪನಿಷತ್ತು ಆ ಪರಮೇಶ್ವರನ ದಿವ್ಯ ಸ್ವರೂಪವನ್ನು ಹೀಗೆ ನಮ್ಮ ಎದುರುಗಡೆಗೆ ಕಟ್ಟಿಕೊಡ್ತದೆ. ನಮ್ಮ ಅಂತರಂಗದೊಳಗಡೆಗೆ, ಚಿತ್ತದೊಳಗಡೆಗೆ ನಾವು ಕೂಡ ದರ್ಶಿಸಬಹುದು, ಅನುಭವಿಸಬಹುದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ನಾನು ಮತ್ತೆ ಮಂಗಳ ಹಾಡ್ತೀನಿ. ಧನ್ಯವಾದ. Any questions? Carol?